ಕೆಲವು ಹೊಸದಿದ್ದೀರಿ. ಇಷ್ಟು ವರ್ಷ ನಾವು ಕರ್ತನಿಗೆ ಹೇಗೆ ಮಾಡಿದ್ದೀವಿ ಅನ್ನೋದು ನನಗೂ ನಿಮಗೂ ಚೆನ್ನಾಗಿ ಗೊತ್ತಿದೆ, ಹೌದಲ್ಲ? ಯೇಸು ಸ್ವಾಮಿ ನನ್ನನ್ನು ರಕ್ಷಣೆ ನಡೆಸಿದ ಮೇಲೆ ನಾನು ಹೇಗೆ ಜೀವಿಸಿದೆ ಅಂತ ಹೇಳಿ ನಾವು ಚೆನ್ನಾಗಿ ಗೊತ್ತಿದೆ. ಕೆಲವು ಸಾರಿ ನಾವು ಪ್ರಸಂಗ ಕೇಳಿಯೋ ಬೈಬಲ್ನ ಓದಿಯೋ ನಾವು ತೆಗೆದುಕೊಳ್ಳುವ ತೀರ್ಮಾನಗಳಂತೆ ಜೀವಿಸಲಿಕ್ಕಾಗ. ಇದು ಪ್ರತಿಯೊಬ್ಬ ಲೋಕದಲ್ಲಿದ್ದ ಪ್ರತಿಯೊಬ್ಬ ಮನುಷ್ಯರ ಕೊರತೆ, ಅವರ ಕಂಪ್ಲೇಂಟ್. ನಾವು ಜೀವಿಸಲಿಕ್ಕಾಗ. ಬಟ್ ಸತ್ಯ ಇರ್ತದೆ, ದೇವರಿಗಾಗಿ ಜೀವಿಸುವುದ ಇಲ್ಲ. ಈ ಲೋಕದಲ್ಲಿ ಕೂಡ ಅನೇಕರು ಕ್ರಿಸ್ತನಿಗಾಗಿ ದೊಡ್ಡ ದೊಡ್ಡ ಕಾರ್ಯಗಳನ್ನು ಮಾಡಿ, ಕರ್ತನ ಚಿತ್ರವನ್ನು ಮಾಡಿ, ರಕ್ತಸಾಕ್ಷಿಗಳಾದಂಥ ಸಾಕ್ಷಿಗಳು ಈ ಲೋಕದಲ್ಲಿ, ನಮ್ಮ ದೇಶದಲ್ಲಿ, ನಮ್ಮ ರಾಜ್ಯದಲ್ಲಿ ಇದೆ, ಹೌದಾ? ಅವರ ಕೈ ಜೀವಿಸಲಿಕ್ಕಾಯ್ತು, ನನ್ನ ಕೈ ಯಾಕೆ ಜೀವಿಸಲಿಕ್ಕಾಗ್ತಿಲ್ಲ? ಇದು ಅನೇಕ ಜನರ ಪ್ರಶ್ನೆ. ನಾನು ದೇವರಿಗೆ ಯಾಕೆ ಬಾಳಕ್ಕಾಗ್ತಿಲ್ಲ? ದೇವರಿಗೆ ಬಾಳಲಿಕ್ಕೆ ಆಸೆ ಇದೆ, ಪ್ರತಿಯೊಬ್ಬರಿಗೂ ಆಸೆ ಇದೆ. ಯಾರೆಲ್ಲ ಒಂದು ವೇಳೆ ಬಲಹೀನರಾಗಿದ್ದಾರೋ, ತಪ್ಪಿತಸ್ಥರಾಗಿದ್ದಾರೋ, ಅವರು ದೇವರನ್ನು ತಿರಸ್ಕರಿಸಿ ನಾನು ಪಾಪ ಮಾಡಿಕೊಂಡೆ ಯಾವತ್ತೂ ಕೂಡ ಅಂದ್ಕೊಂಡಿಲ್ಲ. ಆದರೆ ತಮಗೆ ಆ ಒತ್ತಡವನ್ನು ಜಯಿಸಲಿಕ್ಕಾಗದೆ ಶರೀರವು ತನ್ನನ್ನು ತಾನು ವಂಚಿಸ್ತವೆ. ಅಪೊಸ್ತಲನಾದ ಪೌಲನು 1 ಕೊರಿಂಥ 7ನೇ ಬರೆಯುವಾಗ ಅದನ್ನು ಬರೆಯುವುದೇನು? ಪಾಪ ಮಾಡಬಾರದು ಅಂತ ನಾನು ಅಂದ್ಕೋತೀನಿ, ಆದರೆ ನನ್ನಲ್ಲಿ ನೆಲೆಗೊಂಡಿರುವಂಥ ಪಾಪ ಏನ್ ಮಾಡುತ್ತೆ? ಪಾಪ ಮಾಡಿಸಿಬಿಡುತ್ತೆ, ಪಾಪ ಮಾಡಿಬಿಡುತ್ತೆ ಅಂತೇಳಿ ಪೌಲ ಬರೀತಾರೆ. ಆದರೆ ಈ ಎಲ್ಲವುಗಳಿಂದ ನಾವು ಬಿಡುಗಡೆ ಹೊಂದಬೇಕು ಅನ್ನೋದೇ ದೇವರ ಆಸೆ. ಯಾರ ಆಸೆ? ದೇವರ ಆಸೆ. ಎಲ್ಲವುಗಳಿಂದ ಬಿಡುಗಡೆ ಹೊಂದಿ ನಾವು ಕ್ರಿಸ್ತನಿಗಾಗಿ ಮಾಡಬೇಕು ಅನ್ನೋದು ಅವರ ಇಷ್ಟವಾಗಿದೆ. ಆದ್ರಿಂದ ನಾವು ಆ ರೀತಿ ಮಾಡಲಿಕ್ಕೆ ಏನು ಮಾಡಬೇಕು? ಯಾವ ರೀತಿಯಾದಂಥ ಮಾರ್ಪಾಡುಗಳನ್ನ ನಾವು ಹೊಂದ್ಕೊಳ್ಬೇಕು ಅಂತ ನಾವು ತಿಳ್ಕೊಳ್ಳೋದಾದ್ರೆ ಖಂಡಿತವಾಗಿಯೂ ಆ ರೀತಿ ನಾವು ಮಾಡಲಿಕ್ಕೆ ಸಾಧ್ಯವಾಗುತ್ತೆ. ನನ್ನ ಮುಂದೆ ತನಕ ನನ್ನ ಸಭೆಯ ಜನರು ಹೇಗೋ ಸಭೆ ಬಂದ್ಬಿಟ್ರು, ಹೇಗೋ ವರ್ಷಗಳು ಕಳೀತಿದೆ. ಆದರೆ ಒಂದು ಗಳಿಗೆ ನಿಮ್ಮ ಪ್ರಾಣ ಹೋದ್ರೆ, ಅಥವಾ ಒಂದು ಗಳಿಗೆ ಯೇಸು ಸ್ವಾಮಿ ಕಳ್ಳರ ಬರುವಂತೆ ಬರ್ತೀನಿ ಅಂತ ಹೇಳಿ ಟಕ್ನೆ ಯೇಸು ಸ್ವಾಮಿ ಹೋದ್ರೆ ಬರೋದಾದ್ರೆ, ಪಕ್ಕನೆ ಬರೋದಾದ್ರೆ ಎಷ್ಟು ಜನ ನಾವು ಮಾಡಬೇಕು? ಸಭೆಯಲ್ಲಿ ಇಷ್ಟು ವರ್ಷ ಚಂದ್ರಪಾಸ ಸಭೆ ವಿಶ್ವಾಸಿ ಅಂತ ಲೋಕದವರು ಸಹಿತ ಹೇಳ್ಕೋಬಹುದು. ಆದರೆ ನಿಜವಾಗಿ ನಾವು ನೀನು ಅಭಿವೃದ್ಧಿಗೆ ಸಿದ್ಧವಾಗಿದ್ದೀವಾ? ಶಬ್ದವಾಗಿದೆ ನಾನು ನೀವು ಏನಾಗಿದೆ? ಎಲ್ಲೋ ಇದೆ ಪರಲೋಕಕ್ಕೆ ಹೋಗಲಿಕ್ಕೆ ನಾವು ಸಿದ್ಧವಾಗಬೇಕಾಗಿದೆ. ಅನೇಕ ವೀಕ್ನೆಸ್ಗಳಿವೆ, ಬಲಹೀನತೆಗಳಿವೆ. ದೇವರನ್ನು ಹೇಳ್ಕೊಳ್ತೀವಿ, ದೇವರನ್ನು ಪ್ರಶಂಸಿಸ್ತಾರೆ, ಓಕೆ. ಆದರೆ ಕಡೆ ಗಳಿಗೆಯಲ್ಲೂ ನಾವು ಪಾಪದಲ್ಲೇ ಇರೋದಾದ್ರೆ, ನಾವು ಬಲಹೀನತೆಯಲ್ಲಿ ಇರೋದಾದ್ರೆ ಎಷ್ಟರ ಮಟ್ಟಿಗೆ ನಾವು ವೈಷ್ಣವಕ್ಕೆ ದೇವ ಸಂತೋಷ ಕೊಡ್ತಾರೆ? ಹಾಗೆ ಎಷ್ಟು ಹೇಳುವಂಥ ಮಾತು ಇದು ಯಾರು ಗೊತ್ತಿಲ್ಲ, ಧರ್ಮವನ್ನು ನಡೆಯುವವರೇ ತೊಲಗಿ ಹೋಗದೆ ಅಂತ ಹೇಳ್ತಾರೆ. ಇದು ವಿಶ್ವಾಸಿಗಳು ಹೇಳೋದು, ಅವಿಶ್ವಾಸಿಗಳು ಹೇಳೋದು. ವಿಶ್ವಾಸಿಗಳು ದೇವ ಜನರಿಗೆ, ದೇವ ಸೇವಕರಿಗೆ ಈ ಮಾತುಗಳನ್ನು ಬರುವುದು. ಈ ಮಾತುಗಳು, ಈ ವಾಕ್ಯವನ್ನು ಓದುವಾಗ ನಮಗೆ ಒಂದು ಭಯ ಉಂಟಾಗಬೇಕು. ನಾನು ಯೇಸುವನ್ನು ನಂಬಿರುವುದು ನನ್ನ ಮನೆಯಲ್ಲಿ ಅಭಿವೃದ್ಧಿ ಹೊಂದಿಕೊಳ್ಳಿಕ್ಕಲ್ಲ, ನನ್ನ ಕೆಲಸದಲ್ಲಿ ಪ್ರಮೋಷನ್ ಹೊಂದಿಕೊಳ್ಳಿಕ್ಕಲ್ಲ. ಯೇಸುವನ್ನು ನಂಬಿರುವುದು ಒಂದೇ ಒಂದು ಬದುಕಿರುವವರೆಗೆ, ಕರ್ತನಿಗಾಗಿ ಬದುಕಿ ನಾಳೆ ನಾವು ಸತ್ತು ನನ್ನ ಆತ್ಮಕ್ಕೆ ಸಾವಿಲ್ಲ, ನಿತ್ಯ ಜೀವಕ್ಕೆ ಸೇರಬೇಕು ಅನ್ನೋ ಒಂದೇ ಒಂದು ಗುರಿ ನಮ್ಮ ವಿಷಯವಾಗಿದೆ. ನೀವು ಒಬ್ಬೊಬ್ಬರ ಮಾತಿನ ಹಿನ್ನೆಲೆಯಲ್ಲಿ ಗೊತ್ತಾಗಬೇಕು. ಸೇರ್ ಪ್ರಸಂಗ ಮಾತನಾಡುವಾಗ ಯಾಕೆ ರಿಕ್ವೆಸ್ಟ್ ಕೊಟ್ಟಿದ್ದಾರೆ, ಯಾಕೆ ಹೋರಾಟಗಳನ್ನ ಜಯಿಸಬೇಕು ಆಸೆ ಪಡ್ತಿದ್ದಾರೆ ಅಂದ್ರೆ ನನ್ನ ಜನ ಪರಲೋಕಕ್ಕೆ ಹೋಗಲಿಕ್ಕೆ ಆಸೆ ಪಡ್ತಿದ್ದಾರೆ ಅಂತ ನಮಗೆ ಗೊತ್ತಾಗಬೇಕು. ಆಮೇಲೆ ಒಂದು ಹೋರಾಟ ಅಂತ ತಕ್ಷಣ ನಾವು ಸಚಿವ ಸಿಸ್ಟರ್ ಆಕ್ಸೆಪ್ಟೇಷನ್ 4th ಸ್ಟೇಜ್ ಅಲ್ಲಿ ಇತ್ತು. ಒಂದು 6 ತಿಂಗಳು ಬದುಕ್ತಾರೆ ಅಂತ ಹೇಳಿದ್ರು. ಬಟ್ ಇವತ್ತಿನವರೆಗೂ ದೇವರು ಅದ್ಭುತವಾಗಿ ಅವ್ರನ್ನ ಇಟ್ಟು ಡಾಕ್ಟರ್ ಆಚರಣೆ ಬಂದ ಕಾಯಿಲೆ ಪೇಷಂಟ್ ಅನ್ನು ನೀವು ಕಾಣಲ್ಲ ಅಂತ ಹೇಳಿ ಇವತ್ತು ಪ್ರಮಾಣ ತುಂಬಾ ಕಡಿಮೆ ಆಗಿದೆ. ಕೀಮೋ ಅವಶ್ಯಕತೆ ಇಲ್ಲ, ಮಾತ್ರ ತೆಗೆದುಕೊಂಡಿರ್ತಾನೆ ಹೇಳ್ಕೊಂಡು. ಆದರೆ ಇದೆಲ್ಲರ ಮಧ್ಯದಲ್ಲಿ ಕರ್ತನ ಪ್ರೀತಿಸಿದೆ. ಅವರ ಯಜಮಾನರು ಕೂಡ ನಾನು ಕಾಲ್ ಮಾಡುವಾಗ ಅವ್ರು ಹೇಳಿದ ಅನೇಕ ಮಾತುಗಳು ದೇವರ ಒಂದು ಸಂಗ್ರಹ ಮಾತು. ಕೆಲವು ಮಾತುಗಳು ಎಲ್ಲಿ ಕೇಳುವಾಗ ನಾನು ಅನಿಸ್ತು, ದೊಡ್ಡ ದೊಡ್ಡ ಸೇವಕರಾದಂಥ ಮಾತುಗಳನ್ನು ಮಾಡ್ತಾರೆ. ಕಾರಣ ದೇವರು ಅವರನ್ನು ಸ್ಥಿರವಾಗಿ ನಿಲ್ಲಿಸಿದ್ದಾರೆ, ಅವಶ್ಯಕ ಪ್ರೀತಿಸಿದ್ದಾರೆ. ಇದುವೇ ಒಬ್ಬ ಸೇವಕನಿಗೆ ಕೊಡಬೇಕಾದ ಸಂತೋಷ ಏನು ಗೊತ್ತಾ? ನಾಳೆ ಎಂಥ ಸನ್ನಿವೇಶದಲ್ಲಿ ನಾವು ಕರ್ತನ ನಿಂತಿದ್ದೀವಿ ಮಾಸ್ಟರ್ ನೋಡಿ ಅದನ್ನ ಸಂತೋಷ.
ಸಿಸ್ಟರ್ ಸಂಗಡ ಮಾತನಾಡುವಾಗ ನನ್ನ ಕಣ್ಣಲ್ಲಿ ನೀರು ಬರ್ತಾ ಇದೆ. ಫೋನ್ ಮಾಡಿ ಮಾತನಾಡುವಾಗ ಯಾಕೆ ಅಂತ ಒಂದೇ ಒಂದು ಇಂಥ ಜನರನ್ನ ಅಥವಾ ನನ್ನ ಜನರಲ್ಲಿ ಇಂಥ ಒಂದು ನಂಬಿಕೆಯನ್ನು, ಇಂಥ ಒಂದು ಸ್ಥಿರತೆಯನ್ನು ನಮ್ಮ ಜನರಿಗೆ ಕೊಟ್ಟೇವ ಸ್ವಾಮಿ. ಅದಕ್ಕಾಗಿ ಆ ಸಂತೋಷಕ್ಕಾಗಿ ನನ್ನ ಕೈ ಹಿಡಿಯುತ್ತೆ. ನನ್ನ ಜನ ಕಷ್ಟದಲ್ಲಿದ್ದಾರಲ್ಲ ಅಂತೇಳಿ ದೇವರ ಮುಂದೆ ಅಳೋದು ಬೇರೆ, ನನ್ನ ಜನ ಕಷ್ಟದಲ್ಲಿ ಕರ್ತನ ನಿಂತಿದ್ದಾರಲ್ಲ ಅಂತ ಕರ್ತನ ಮುಂದೆ ಕೃತಜ್ಞತೆಯಿಂದ ಹೇಳುವುದೇ ಬೇರೆ. ಸೇವಕರಿಗೆ ಈ ವಿಧವಾದ ಸಂತೋಷ ಕೊಡಲಿಕ್ಕೆ ನಾವು ಸ್ವಾಮಿ. ಅಲ್ಲೆಲೂಯಾ. ಹಾಗಾಗಿ ಇವತ್ತು ನಾನು ಆಗಲಿ ಮುಂದೆ ನಾವು ಹೇಗೆ ಈ ಒಂದು ಕಾರ್ಯಗಳನ್ನು ನಾವು ಬಿಡುಗಡೆ ಮಾಡಿಕೊಳ್ಳಬಹುದು, ಹೇಗೆ ಕರ್ತನಾಗಿ ನಾವು ಬದುಕೋದು. ಸತ್ಯವೇದದಲ್ಲಿ ಯೇಸು ಸ್ವಾಮಿ ಕೂಡ ಪ್ರಸಂಗ ಮಾಡುವಾಗ ಇವತ್ತು ಲೋಕದ ಪ್ರಸಂಗ ಹೇಗಿರುತ್ತ ಹೇಗಿರಬೇಕು ಅಂತ ನಮ್ಗೆ ಹೇಳ್ಕೊಡ್ತಾರೆ. ಎಲ್ಲಿ ಏನಂತ ಹೇಗಿರಬೇಕು ಅಂತ. ಬಟ್ ಯೇಸು ಸ್ವಾಮಿ ಪ್ರಸಂಗ ಗೊತ್ತಾ, ಫಸ್ಟ್ ಹೇಗಿರಬಾರ್ದು, ಹೇಗಿರಬಾರ್ದು ಅಂತ ಗೊತ್ತಾದಾಗಲೇ ಹೇಗಿರಲಿಕ್ಕೆ ನಾವು ಪ್ರಯತ್ನ ಮಾಡಬೇಕು. ಹೇಗಿರಬಾರ್ದು ಯೇಸು ಮತ್ತಾಯ 6ನೇ ದಿನದಲ್ಲಿ ಹೇಗೆ ದಾನ ಧರ್ಮ ಮಾಡಬಾರ್ದು, ಹೇಗೆ ಉಪವಾಸ ಮಾಡಬಾರ್ದು, ಹೇಗೆ ಪ್ರಾರ್ಥನೆ ಮಾಡಬಾರ್ದು. ಇದ್ರೆ 6ನೇ ದಿನ ಪೂರ್ತಿ ದಾನ ಧರ್ಮ ಕೊಡುವಾಗ ಇವರಂತೆ ಮಾಡಬೇಡ್ರಿ, ನೀವು ಉಪವಾಸ ಮಾಡುವಾಗ ಕಪಟಿಗಳಂತೆ ಈ ರೀತಿ ಮಾಡಬೇಡ್ರಿ, ನೀವು ಪ್ರಾರ್ಥನೆ ಮಾಡುವಾಗ ಈ ರೀತಿ ಮಾಡಬೇಡ. ಯಾವ ರೀತಿ ಮಾಡಬೇಕು ಅಂತಲ್ಲ, ಏನು ನಾವು ಮಾಡಬಾರದು ಅಂತ ಇಷ್ಟ ಬೇಕು. ಬಟ್ ಇವತ್ತು ನಾನು ಹೇಳ್ತೇನೆ, ನಾನು ಪ್ರತಿಯೊಬ್ಬ ವ್ಯಕ್ತಿಯು ಯೇಸುವನ್ನು ಬಂದಾಗ ಮಾನಸಾಂತರ ಹೊಂದಿದ ಮೀನ್ಸ್ ಪಶ್ಚಾತ್ತಾಪ, ದೇವರ ಕಡೆಗೆ ತಿರುಗಿಕೊಳ್ಳುವಂತ ಕಾರಣ ಮಾನಸಾಂತರ ಹೊಂದಿದೆ. ಆದರೆ ಹೇಗೆ ಮಾನಸಾಂತರ ಹೊಂದುವ, ಹೇಗೆ ಮಾನಸಾಂತರ ಹೊಂದುವ. ಕೆಲವು ಮಾನಸಾಂತರಗಳು ನಾನು ಅನಿಸುತ್ತೆ ಓಕೆ ನಾವು ಮಾನಸಾಂತರ ಹೊಂದಿದ್ದೀವಿ ಅಂತ, ಆದರೆ ಸರಿಯಾದ ರೀತಿಯಲ್ಲಿ ನಾವು ಮಾನಸಾಂತರ ಹೊಂದದೇ ಇದ್ರೆ ಆ ಮಾನಸಾಂತರ ಪರಲೋಕ ಆಕ್ಸೆಪ್ಟ್ ಮಾಡಲ್ಲ, ಸ್ವೀಕರಿಸಲ್ಲ. ನಾನು ಹೇಗೆ ಮಾನಸಾಂತರ ಪಡಬಾರ್ದು ಅಂತ ತಿಳ್ಕೊಂಡ್ರೆ ಪ್ರತಿ ಸಾರಿ ನಾನು ಹೇಗೆ ಮಾನಸಾಂತರ ಪಡಬೇಕು ಆ ರೀತಿ ನಾನು ಮಾನಸಾಂತರ ಪಡೋದ್ರಿಂದ ಬದಲಾವಣೆಗಳನ್ನು ತಂದು. ಮಾನಸಾಂತರ ನನ್ನ ಅರ್ಥ ಏನುಂಟ, ತಿರುಗಿಕೊಳ್ಳುವುದು. ಎಲ್ಲರಿಗೆ ತಿರುಗಿಕೊಳ್ಳುವುದು. ಕೆಲವು ಹೀಗೆ ಕೂಡ ಅಲ್ಲ, ಮಕ್ಕಳು ಗೊತ್ತು, ನೀವು ಸ್ಕೂಲಲ್ಲಿ ಕಾಲೇಜ್ ಓದುವಾಗ ರೈಟ್ ಅಬೌಟ್ ಟರ್ನ್ ಅಂತ ಅರ್ಥ ಏನು? ಟೀಚರ್ ಇರ್ತಾರೆ ನೋಡಿ, ಕಂಪ್ಲೀಟ್ ತಿರುಗಿಕೊಳ್ಳಿ ಅಂತ. ಹಲ್ಲೆಲೂಯಾ. ಲೆಫ್ಟ್ ಅಬೌಟ್ ಟರ್ನ್ ಅಂದ್ರೆ ಪೂರ್ತಿಯಾಗಿ ತಿರುಗಬೇಕು. ಅದನ್ನೇ ಯೇಸು ಸ್ವಾಮಿ ಪ್ರಸಂಗದಲ್ಲಿ, ಭಕ್ತರ ಪ್ರಸಂಗದಲ್ಲಿ ಪ್ರತಿಯೊಬ್ಬರು ಹೇಳಿದ್ದು ದೇವರ ರಾಜ್ಯವು ಸಮೀಪವಾಗಿದೆ, ತಿರುಗಿಕೊಳ್ಳಿ, ತಿರುಗಿಕೊಳ್ಳಿ. ನಾನು ಹೇಗೆ ಮಾನಸಾಂತರ ಪಡಬಾರದು ಅನ್ನುವಂಥ ವಿಷಯದಲ್ಲಿ ಆದಿಕಾಂಡ 3ನೇ ಅಧ್ಯಾಯ ಬನ್ನಿ. ಆದಿಕಾಂಡ 3ನೇ ಅಧ್ಯಾಯ ಅದರ 9ನೇ ವಚನವನ್ನ ಮೈಕಲ್ಲಿ ಯಾರಾದರೂ ಓದ್ತೀರಾ? ಯೆಹೋವ ದೇವರು ಮನುಷ್ಯನಿಗೆ ನೀವು ಎಲ್ಲಿರುತ್ತೀರೆಂದು ಕೂಗಿ ಕೇಳು. ಅವನು ನೀವು ತೋಟದಲ್ಲಿ ಸಂಚರಿಸುವ ಸಪ್ಪಳವನ್ನು ನಾನು ಕೇಳಿ ಬೆತ್ತಲೆ ಆಗಿದ್ದೇನಲ್ಲ ಎಂದು ಹೆದರಿ ಅಡಗಿಕೊಂಡಿರು ಅಂದನು. ಇಲ್ಲಿ ದೇವರು ಸತ್ಯವೇದದ ಪ್ರಾರಂಭದ ಪುಸ್ತಕಗಳಲ್ಲಿ ಒಂದು ಕರೆ ಕೊಡ್ತಿದ್ದ, ಅಂದ್ರೆ ಒಂದು ಅವಕಾಶ ಕೊಡ್ತ. ಏನದು? ಪ್ರತಿದಿನ ಸಂಜೆಯ ತಂಗಾಳಿಯಲ್ಲಿ ದೇವರು ಮನುಷ್ಯನ ಸಂಗಡ ಮಾತನಾಡಲಿಕ್ಕೆ ಸಂಚರಿಸಲಿಕ್ಕೆ ಇಳಿದಿರುತ್ತಾನೆ. ಆದರೆ ಆ ದಿನ ಎಲ್ಲರ ಜೊತೆ ಇದೆಯಲ್ವಾ, ಆದರೆ ಆ ದಿನ ಆದಾಮನು ಅವತ್ಕೊಂಡಿದ್ದ, ಅಡಗಿಕೊಂಡಿದ್ದ. ಏನೇನ್ ತೋಟದಲ್ಲಿ ಇಬ್ಬರೇ ಇರೋದು. ಯಾರ್ಯಾರು? ಇಡೀ ಏನೇ ತೋಟ ಯಾಕೆ ಸೃಷ್ಟಿ ಮಾಡಿದ್ದು? ಅವರಿಗಾಗಿದೆ. ಆದ್ರೆ ಆ ತೋಟದಲ್ಲಿ ತಿರುಗಾಡಲಿಕ್ಕೆ, ಈಗ ನಿಮ್ಮ ಮನೆಯಲ್ಲಿ, ನಿಮ್ಮ ಮನೆ ಒಳಗಡೆ ತಿರುಗಾಡಲಿಕ್ಕೆ ಭಯ ಪಟ್ಟುಕೊಂಡು ಮುಖ ಮುಚ್ಚಿಕೊಂಡು ತಿರುಗಾಡಿ ಏನಂತ? ಸರಿನಾ? ಯಾವ ಮನೆ? ನಿಮ್ಮ ಮನೆ. ನನ್ನ ಮನೆ, ನನ್ನ ತಲೆ ಎತ್ತಿ ತಿರುಗಾಡೋದೇ ನನ್ನ ಮನೆ. ಆದಾಮನ ಕಾರ್ಯ ಏನಾಗುತ್ತೆ? ನನ್ನ ತೋಟದಲ್ಲಿ ಅವನು ಔತ್ಕೊಳ್ತಾನೆ. ದೇವರು ಹೇಳ್ತಿದ್ದ, ಆದಾಮನೇ ನೀನು ಎಲ್ಲಿರುತ್ತಿ? ದೇವರಿಗೆ ಅವನು ಎಲ್ಲಿದ್ದಾರೆ ಗೊತ್ತಿರಲಿಲ್ವಾ? ಗೊತ್ತಿತ್ತು. ಇದು ಕಾರ್ಯ, ನೀನು ಎಲ್ಲಿರಬೇಕಾದವನು, ಎಲ್ಲಿದ್ದೀಯ ಅನ್ನೋದನ್ನು ತಿಳ್ಕೋಬೇಕು ಆದಾಮನೇ. ಅನ್ನೋದಕ್ಕೋಸ್ಕರ ಆದಾಮನೇ ಎಲ್ಲಿದ್ದೀಯ? ನನ್ನ ದೇವರಿಗೆ ಬೆಳಕು ಕತ್ತಲೆಗೆ ಎರಡು ಒಂದೇ, ಆದರೆ ಮರ್ಯಾದವು ಒಂದೂ ಇಲ್ಲ. ಈಗಿರುವಾಗ ಕೇಳ್ತಾರೆ, ನೀನು ಎಲ್ಲಿದ್ದೀಯ ಆದಾಮನೇ? ಇದು ಮೊದಲನೇ ಕಾರ್ಯ. ಅವ್ನು ತಿಳ್ಕೊಂಡಿದ್ರೆ, ಸ್ವಾಮಿ ಇದು ನಾನು ಇರಬೇಕಾದ ಸ್ಥಳದಲ್ಲಿಲ್ಲ, ಇವತ್ತು ಔತ್ಕೊಂಡಿದ್ದೀನಿ. ಕಾರಣ
ನಾನು ತಪ್ಪು ಮಾಡಿದ್ದೀನಿ ಅಂತ ಅವನು ಪಶ್ಚಾತ್ತಾಪ ಮಾನಸಾಂತರ ಪಡ್ತಾನೆ ಅಂತ ದೇವರು ಎದುರ್ಬೋದು. ಆದರೆ ಅವನು ಸರಿಯಾದ ಮಾನಸಾಂತರವನ್ನು ಹೊಂದದೇ ಹೋಗಿದ್ದ. ಆಗ ಅವನು ತಕ್ಷಣ ಹೇಳ್ತಾನೆ, ನೀನ್ ಜೊತೆ ಕೊಟ್ಟಿಲ್ಲ, ಅವಳು ಅದು ಕೂಡ ಎರಡು ಉದಾಹರಣೆ. ನೀನು ಕೊಟ್ಟ ಆಕೆ, ನಾ ತಪ್ಪು ಮಾಡಿದ ಯಾರು ಗೊತ್ತಾಗಿದ್ರೆ ಅವಳಲ್ಲ, ಹಿಂಗೆ ಹೇಳ್ತಾನೆ, ನೀನೇ ತಪ್ಪು ಮಾಡಿ ನೀನೇ ಕೊಟ್ಟವಲ್ಲ ಅಂತ. ಆದ್ರೆ ಅವತ್ತು ಹೇಳಿದ್ದೇನು ಕೊಟ್ಟಾಗ ಈಗ ಸರಿ, ಅವತ್ತು ಕೊಂಡು ಹೇಳಬೇಕಿತ್ತು, ಈಗ ಸರಿ ಸ್ವಾಮಿ ಅಂತ. ಅದು ಅವ್ರು ಹೇಳ್ತಾನೆ, ನೀನು ಕೊಟ್ಟ ಆಕೆ, ನೀನ್ ತಲೆ ಕೊಟ್ಟೆ, ಆದ್ರಿಂದ ಅವ್ರು ತಪ್ಪು ಮಾಡ ದೇವರನ್ನು ಕೊಡಿಸ್ತಾರೆ. ಆದ್ರೆ ಆದಾಮನೇ ನೀನು ಎಲ್ಲಿರುತ್ತಿ ಅಂತ ಕೇಳಿದಾಗ ತನ್ನ ಸ್ಥಿತಿಯನ್ನು ಅವ್ರು ಅರ್ಥ ಮಾಡಿಕೊಂಡು, ದೇವರೇ ನಾನು ತಪ್ಪು ಮಾಡಿದ್ದೀನಿ, ನನ್ನನ್ನು ಬಿಟ್ಟು ನಿನ್ನ ಮನೆಯಾಗಿ ನಾನು ಕೂತ್ಕೊಂಡಿದ್ದೀನಿ, ನಾನು ಉಳಿದುಕೊಂಡಿದ್ದೀನಿ ಎನ್ನುವ ವಾಸ್ತವತೆಯನ್ನ ಅವನು ಅರ್ಥ ಮಾಡ್ಕೊಳ್ತಾನೆ. ಬರೀ ದೇವ್ರ ಕರೆ ಇವತ್ತು ನಾವು ಅಷ್ಟು ಅನೇಕ ವೇಳೆ ನಾನು ಎಲ್ಲಿರಬೇಕು ಅಲ್ಲಿ ನಾನು ಯೋಚನೆ ಮಾಡ್ತೀನಿ. ನನ್ನ ಅಕ್ಷರ ಕೊಟ್ಟು ಇವತ್ತು ನಿಮ್ಮ ಊರಲ್ಲಿ ಎಷ್ಟೋ ಜನ ಇದ್ದಾರೆ. ಇವತ್ತು ನಮ್ಮ ಚಾಮರಾಜನಗರ ಪಟ್ಟಣದಲ್ಲಿ ತುಂಬಾ ಜ್ಞಾನಿಗಳಿದ್ದಾರೆ, ತುಂಬಾ ವಿದ್ಯಾವಂತರಿದ್ದಾರೆ, PhD ಮಾಡ್ಬೋದಿದ್ದಾರೆ. ಅವರೆಲ್ಲರೂ ಬಿಟ್ಟು ನನ್ನನ್ನು ಯಾಕೆ ಸೇರಿಕ, ನಾನಿರುವಂತ ಈ ಸೇವೆಯ ಹಾದಿ ಇದು ಸರಿಯಾಗಿದ್ದೀನ, ನಾನು ನನ್ನ ಕುಟುಂಬ ಜೀವಿತದಲ್ಲಿ ನನ್ನ ವೈಯಕ್ತಿಕವಾಗಿ ಜನರ ಕಣ್ಣಿಗೆ ಮರೆ ಮಾಡಿಯೋ ತಿಳಿಯೋದು ನಾನು ಯಾವುದೆಲ್ಲ ಕೆಲಸಗಳಲ್ಲಿ ಇದ್ದೀನೋ, ನಾನು ಇರುವಂತ ಸ್ಥಿತಿ ಅದೇನಾ? ದೇವರು ನೀನು ಎಲ್ಲಿದ್ದೀಯಾ ಅಂತ ಕೇಳುವ ಉದ್ದೇಶ, ನೀನು ಎಲ್ಲಿರಬೇಕಾಗುವಂತ ಪ್ರಶ್ನೆ ಮಾಡ್ಕೊಂತ. ಚೆನ್ನಾಗಿದ್ದೀರಾ? ದೇವರು ನಿಮ್ಮನ್ನ ಇವತ್ತು 9ನೇ ತಿಂಗಳ ಮೊದಲನೇ ವಾರ ಕೇಳ್ತಿದ್ದಾರೆ. 2024ರಲ್ಲಿ ಮಾತನಾಡಬೇಕು ನಡೆಸಿದ್ದಾರೆ. ಅನೇಕ ತೀರ್ಮಾನಗಳನ್ನು ತೆಗೆದುಕೊಂಡಲ್ಲ. ನಾನು ಯಾವಾಗ ನಿಮಗೆ ಸುವಾರ್ತೆ ತಲುಪಿಸಿ ನಾನು ಪಾಪಿಯನ್ನು ಮನವರಿಗೆ ನೀವು ಉಂಟಾಯ್ತಲ್ಲ, ಆ ಉದ್ದೇಶದ ಅದೇ ಜಾಗದಲ್ಲಿ ನೀನಿದ್ದೀಯ. ಇವತ್ತು ನೀನೆಲ್ಲಿದ್ದೀಯ? ನೀನೆಲ್ಲಿದ್ದೀಯ ಕೇಳಿಸ್ತಾ? ಇವತ್ತು ನಾವು ಸ್ವಲ್ಪ ಪರೀಕ್ಷೆ ಮಾಡ್ಕೊಂಡೇವೆ, ನಾನು ಇರಬೇಕಾದ ಸ್ಥಿತಿಯಲ್ಲಿ ನಾನು ಇಲ್ಲ ಅಂದ್ರೆ ಇವತ್ತು ಕರ್ತನ ನಿಲ್ತಾನೆ, ತೊರಿಗು ಕರ್ತನ ಕಡೆಗೆ ಮಾನಸಾಂತರ ಕೊಡು. ಆದಾಮನ ಹಾಗೆ ನಾನು ಮಾನಸಾಂತರ ಕೊಡಬೇಕು. ಇರುವಂತ ನೆಪಗಳನ್ನ ಕಾರಣ ಯಾರಿಲ್ಲ ಕೊಡೋದಕ್ಕೆ, ಕಾರಣ ಕೊಡು. ಎಲ್ಲರೂ ಕಾರಣ ಇದೆ. ಇವತ್ತು ಚರ್ಚ್ ಯಾಕೆ ಲೇಟ್ ಆಗಿ ಬರ್ತೀನಿ ಅಂತ ಹೇಳಿ ಅದ ಕಾರಣ ಇಲ್ವೋ? ಕಾರಣ ಇದೆ. ಮುಂಚಿತ ಬಂದವರನ್ನ ಕೇಳಿ ಅವ್ರ ಕಾರಣ ಇರಲಿಲ್ಲ ಅಂತೇನಿಲ್ಲ, ಅದನ್ನು ದಾಟಿ ಬಂದಿರ್ತಿದ್ದಾರೆ. ಎಲ್ಲದಕ್ಕೂ ಕಾರಣ ಇದೆ. ಕಾರಣ ಕೊಡುವುದಕ್ಕೆ ದೇವರು ಬೇಕಾಗಿರೋದು, ಬದಲಾಗೋದು ದೇವರು ಬೇಕಾಗಿರೋದು. ಅಲ್ಲೂಯ್ಯ ಪ್ರಾರಂಭದಲ್ಲಿ ಈ ರೀತಿ ಕರೆ ಕೊಟ್ಟಿದ್ದ ಸತ್ಯವೇದ ಪ್ರಾರಂಭದ ಕಡೆಯ ಪುಸ್ತಕಕ್ಕೆ ಬಂದ್ರಿ. ಪ್ರಕಟಣೆ 22ನೇ ಅಧ್ಯಾಯ, ಪ್ರಕಟಣೆ 22ನೇ ಅಧ್ಯಾಯ ಕಡೆಯ ಪೇಜ್, ಅದರ 17ನೇ ವಚನ ನೋಡೋದಲ್ಲ. 17ನೇ ವಚನ, ಆತ್ಮನು ಮೊದಲ ರೀತಿಯು ಬಾ ಅಂತಾರೆ, ಕೇಳುವವನು ಬಾಳಲಿ, ಬಾಯಾಗಿರುವವನು ಬರಲಿ, ಇಷ್ಟವುಳ್ಳವನು ಜೀವಜಲವನ್ನು ಕರೆಗಳನ್ನು ತೆಗೆದುಕೊಳ್ಳಲಿ. ಇಲ್ಲಿ ಬಾ ಎಂಬುದಾಗಿ ಕರೆ ಕೊಡ್ತಿರೋದು ಯಾರಿಗೆ ಅಂದ್ರೆ ಬಾಯ ಬಾ, ಆತ್ಮನು ಮೊದಲಾಗಿದ್ದೀಯೋ ಬಾ ಎಂಬುದಾಗಿ ಕಡೆ ಪುಟಲು ಗಮನಿಸಿ. ನಮ್ಮಲ್ಲಿ ಅನೇಕ ಪಾಪಗಳಿರ್ಬೋದು, ಬಲಹೀನತೆಗಳಿರ್ಬೋದು. ಮನುಷ್ಯರು ನಮ್ಮನ್ನ ತಪ್ಪಿತಸ್ಥರಾಗಿ ಬಾ ಅಂತ ನಮ್ಮನ್ನ ಕರೆಯಲ್ಲ. ಬಟ್ ಆತ್ಮನು ಪರಿಶುದ್ಧಾತ್ಮನಲ್ಲಿ ಹೇಳುವ ಮಾತು, ಇವತ್ತವರೆಗೆ ನೀನು ಹೇಳಿದ್ದೆ ಮಗನೇ, ನನಗೆ ಬಾ, ನಿನಗೆ ಒಂದು ದಾಹ ಸಾಕು, ನನಗಾಗಿ ಬಾಳಬೇಕು, ಕರ್ತನಾಗಿ ಏನಾದರೂ ಸಾಧಿಸಬೇಕು, ಕರ್ತನನ್ನು ಮಹಿಮೆ ಪಡಿಸಬೇಕು, ಕರ್ತನಿಂದ ಆಶೀರ್ವದಿಸಲ್ಪಡಬೇಕು, ಕರ್ತನಿಂದ ನಾನು ಆನಂದ ಹೊಂದಬೇಕು ಅನ್ನುವ ಮನಸ್ಸು ನಿಮಗೆ ನಾನು ಬರಬೇಕು. ಆ ದಾಹ ಬರಬೇಕು. ಇವತ್ತು ಮನುಷ್ಯನಿಗೆ, ವಿಶ್ವಾಸಿಗಳಿಗೆ ದಾಹ ಇದೆ. ಈ ಲೋಕದ ಅನೇಕ ಸಂತೋಷಗಳಿದೆ, ಆ ದಾಹ ಹೊಂದಬೇಕು. ಆದ್ರೆ ನಮಗೆ ಆ ದಾಹ ಇರಬೇಕಾದ್ರೆ ಗೊತ್ತಾ, ಈ ಲೋಕದಲ್ಲಿ ಎಷ್ಟೇ ಸಂತೋಷ ಇರಲಿ, ಬಟ್ ನಿನ್ನಿಂದ ಬರುವ ಸಂತೋಷ ಬರಬೇಕು. ಬ್ಯಾಂಕ್ಗೆ 10 ಲಕ್ಷ ಲೋನ್ ಹಾಕ್ಬಿಟ್ಟಿದ್ದೀವಿ, 10 ಲಕ್ಷ ಲೋನ್ ಸ್ಯಾಂಕ್ಷನ್ ಆಗಿದೆ. ಸಂತೋಷ ಅಂತ? ಸಂತೋಷ ಅಂತಾನೆ, ಲೋನ್ ಸ್ಯಾಂಕ್ಷನ್ ಆಯಿತು. ಆದ್ರೆ ಸಂತೋಷ ಎಷ್ಟು ಗಂಟೆ ಗೊತ್ತಾ? EMI ಕಟ್ಟೋವರೆಗೆ, EMI ನೆಕ್ಸ್ಟ್ ಡೇಟ್ ಬರೋವರೆಗೆ ಬಹಳ ಕಷ್ಟ. ಈ ಲೋಕದ ಸಂತೋಷಗಳು ಇದೇ ರೀತಿಯಲ್ಲಿ ಅನೇಕ ವಿಧವಾದಂತ ಪೆಟ್ಟುಗಳನ್ನು ಉಂಟು ಮಾಡ್ತದೆ. ಆದ್ರೆ ನಮ್ಮ ನಿರೀಕ್ಷೆ ಇರಬೇಕು, ದಾಹ ಇರಬೇಕು. ನಾವು ನಿಮ್ಮಿಂದ ಸಂತೋಷ ಸಿಗಬೇಕು, ನಿಮ್ಮಿಂದ ನಮಗೆ ತೃಪ್ತಿ ಸಿಗಬೇಕು. ಬಾಯಾಗೂ ಸಹ ಬರಲಿ,
ಇಷ್ಟವುಳ್ಳವನು ಅಂತ ಒಂದು ಮಾತಿರ್ತಾರೆ. ಇಷ್ಟವುಳ್ಳವನು ಜೀವ ಜಲವನ್ನ ಏನ್ ಮಾಡ್ಲಿ, ಕಾಯಿಲೆಗಳನ್ನ ತಕ್ಕೊಳ್ಳಿ. ಇವತ್ತು ನನ್ನ ನಿಮ್ಮ ಇಷ್ಟ ಯಾವುದಾಗಿದೆ? ಇಷ್ಟ ಯಾವುದಾಗಿದೆ? ತೋಟದಲ್ಲಿ ಸಂಚರಿಸೋದ, ಔತ್ಕೊಳ್ಳೋದ? ಸಂಚರಿಸೋದು ಯಾವಾಗ ಗೊತ್ತಾ? ಆತನಿಗೆ ಇಷ್ಟವಾಗುವ, ಆತನ ಹೇಳುವ ಹಾದಿಯಲ್ಲಿ ನಾನು ನಡೆದಿದ್ದರೆ ಮಾತ್ರ ನಾನು ಸಂಚರಿಸುವುದು. ನಾನು ಓದ್ಕೊಳ್ಳುವಂತ ಸಂಖ್ಯೆ ಬರಲ್ಲ. ತಪ್ಪು ಮಾಡಿ ಅವರಿಗೆ ಗೊತ್ತಾಗಬಾರ್ದು, ಗೊತ್ತಾಗ್ಬಿಟ್ಟು ಸಂಕಟ ಆಗ್ತದೆ ಅನ್ನೋದಕ್ಕಿಂತ ತಪ್ಪೇ ಮಾಡಿ ನಾವು ಬಳಸ್ತಾರೆ. ಆಮೇಲೆ ಒಂದು ಮನುಷ್ಯನ ಕಾರ್ಯ ಇದೆ, ಏನೇ ಮಾಡಿದ್ರು ಗೊತ್ತಾಗ. ನಾನು ಒಬ್ಬ ವ್ಯಕ್ತಿಯನ್ನು ನೋಡಿ, ಈಗ ನನ್ನ ಪ್ರಭ ಜೊತೆಲಿಲ್ಲ, ನನ್ನ ಜೊತೆ ಪ್ರಭ ಇದ್ದು ನಾನು ಒಬ್ಬ ಆಕೆಯನ್ನ ತಪ್ಪಾಗಿ ನೋಡುವಂತ ಪ್ರಯತ್ನ ಮಾಡಿದಾಗ ನಾನು ಹೆಂಡತಿ ನನ್ನ ಕಣ್ಣಲ್ಲಿ ನೋಡ್ಬಿಟ್ಟಳು ಅಂತ ಭಯ ಪಡ್ತೀನಿ. ಅವನ ನಿಲ್ಲಿಸಲಿಕ್ಕೆ ಅವನಿಗೆ ಹೆಂಗ ಗೊತ್ತಾಗದಂಗೆ ಯಾಕೆ ನೋಡ್ಬೇಕು ಅಂತ. ಆದ್ರೆ ಪರಿಶುದ್ಧಾತ್ಮದಿಂದ ನನಗೆ ಬಂದ್ರೆ ಅವ್ರು ನನ್ನ ದೃಷ್ಟಿ ತಪ್ಪಾಗಿ ನೋಡ್ಬಿಟ್ರೆ, ಅವ್ರ ಕಣ್ಣನ್ನು ತಪ್ಪಿಸಿ ನಾನು ತಪ್ಪಾಗಿ ನೋಡ್ಬಿಟ್ರೆ, ನಾವು ಭಯನೇ ನಾನು ಬಂದ್ಬಿಟ್ರೆ ಅದು ನಿಜವಾದ ಮಾನಸಾಂತರ. ಆಮೇಲೆ ಮನುಷ್ಯನ ಮಾನಸಾಂತರ ಹೇಗೆ ಗೊತ್ತಾ? ಮನುಷ್ಯನ ಬೆಳೆಸುವ ರೀತಿಯಲ್ಲಿ ಅವರಿಗೆ ಕಾಣಬಾರ್ದು, ಅವರಿಗೆ ಸರಿ ಇರಬೇಕು ಅನ್ನೋ ರೀತಿಯಲ್ಲಿ ಪ್ರಯತ್ನ ಮಾಡ್ತೀನಿ. ಆದ್ರೆ ನನ್ನನ್ನು ತಪ್ಪ ನಿನ್ನ ಕಣ್ಣನ್ನು ತಪ್ಪಿಸಿ ನನ್ನ ಪಾಪ ಅಂತ ಆ ರೀತಿಯ ಬಯಕೆ ಬೇಕು. ದೇವರ ಇಷ್ಟವುಳ್ಳವರು, ನಿನಗೆ ಇಷ್ಟದಂತೆ ಇಷ್ಟ ದೇವರಿಗೆ ಕೇಳ್ತಾರೆ, ನಿನ್ನ ಇಷ್ಟನೇ ದೇವರಿಗೆ ಲೋಕದ ಯಾವ ಕಾರ್ಯವಲ್ಲ, ನಿನ್ನ ಇಷ್ಟದಂತೆ ನಾನು ನಡೆಯುವುದೇ ನನ್ನ ಇಷ್ಟ. ಅದಕ್ಕೆ ಫಾದರ್ ಕಲ್ಪನ್ಸ್ ನಿನ್ನ ಇಷ್ಟವನ್ನೇ ಮಾಡಲು ಕಲಿಸಿಕೊಡು ನನ್ನ ಕರ್ತನೇ. ಯಾರಿಷ್ಟ? ದೇವರು ನಿನ್ನ ಇಷ್ಟ ಮಾಡಿ ನಾನು ಕಲಿಸ್ಕೊಡು. ಅದು ನಮ್ಮ ಪ್ರಾರ್ಥನೆಗಳಿಗೆ ಗೊತ್ತಾ? ಇದನ್ನು ಇಷ್ಟಪಟ್ಟು ನಾನು ನೆರವೇರಿಸು ಸ್ವಾಮಿ. ಇದರಲ್ಲಿ ನಾನು ತುಂಬ ಕಡಿಮೆ, ಇದರಲ್ಲಿ ನಾನು ತುಂಬ ಅವಮಾನಗಳನ್ನು ಜೀವನ ಬರೋದಿಲ್ಲ. ದೇವರು ನಾನು ಮಾನಸವನ್ನು ತಿರುಕೋಬೇಕು ಅಂದ್ರೆ ರಿಪೆಂಟ್ ಎಂಬುದಾಗಿ ಹೇಳ್ತೇನೆ ಇಂಗ್ಲಿಷ್ ನಲ್ಲಿ. ರಿಪೆಂಟ್, ಹೌ ನಾಟ್ ಟು ರಿಪೆಂಟ್. ಯಾವ ರೀತಿಯ ಮಾನಸಾಂತರ ಹೊಂದಬಾರದು. ನಾನು ಮಾನಸಾಂತರ ಹೊಂದುವ ರೀತಿಯಲ್ಲಿ ಹೊಂದದೇ ಇರುವ ರೀತಿ ಪಡೆಯೋದ್ರಿಂದ, ಒಂದು ಬಾರದ ರೀತಿ ನಾನು ಮಾನಸಾಂತರ ಹೊಂದೋದ್ರಿಂದ ಮಾನಸಾಂತರ ತುಂಬಾನೇ ನಾವು ಇಲ್ಲಲ್ಲ. ತುಂಬಾ ಸಲ ತೀರ್ಮಾನ ಮಾಡ್ತೀನಿ, ನಾನು ಇದನ್ನ ಮಾಡಲ್ಲ ಮೇಲೆ ಸ್ವಲ್ಪ ತಿಂಗಳು ನನ್ನನ್ನು ಸೇರಿಸಿ ಬದಲಾಗ್ತೀನಿ, ಪರಿಸ್ಥಿತಿಗಳನ್ನು ಬದಲಾಯಿಸುತ್ತೆ. ಆಗ ಸರಿಯಾದ ಮಾನಸಾಂತರ ನಾನು ಉಂಟಾಗಿದ್ರೆ ಏನೇ ಸನ್ನಿವೇಶ ನಾನು ನಾಳೆ ಜೀವಿತಕ್ಕೆ ಮುಖ ಮಾಡಲ್ಲ. ಹಾಗೆ ನಾನು ತಿರುಗೋದು ಆದಿಕಾಂಡದಿಂದಲೂ ಮಲಾಖಿಯವರೆಗೆ ಪ್ರತಿಯೊಂದು ಪ್ರವಾದಿಗಳು ಹೇಳಿದವನು ನೀನು ಮನ ತಿರುಗಬೇಕು, ಇನ್ನೊಬ್ಬ ರಕ್ಷೆಗೆ ಬರ್ತಾನೆ, ಆತನಿಗೋಸ್ಕರವಾಗಿ ನೀನು ಪ್ರಿಪೇರ್ ಆಗುವ ಎಂಬುದಾಗಿ ಆತನ ಬಯಸು ಎಂಬುದಾಗಿ ಹೇಳ್ತೀನಿ. ನಮ್ಮ ಋಗ್ವೇದದಲ್ಲಿ ಪ್ರಜಾಪತಿ ಎಂಬುದಾಗಿ ಬಂದಿದೆ. ಪ್ರಜಾಪತಿಯನ್ನು ಹುಡುಕು, ಪ್ರಜಾಪತಿಗಾಗಿ ಅವನ ಶೋಧಿಸು, ಅವನ ಕಂಡುಕು ಎಂಬುದಾಗಿ ಬಂದಿದೆ. ಹುಡುಕು ಎಂಬುದಾಗಿ ಆ ಪ್ರಜಾಪತಿ ಬೇರೆ ಆದ ಕ್ರಿಸ್ತನ ಎಂಬುದಾಗಿ ಸತ್ಯವೇದ ಪ್ರೂವ್ ಆಗ್ತದೆ. ಇವತ್ತು ಯೇಸು ಸ್ವಾಮಿಗಳು ಅದೆಲ್ಲವರ ದಕ್ಷಿಣ ಸಮಯ 3ನೇ ವಚನ, ಯೇಸು ಕ್ರಿಸ್ತರು ಹೇಳಿದ್ದು ಮಾರ್ಕ 1:15 ವಚನ, 12 ಜನ ಶಿಷ್ಯರು ಮಾರ್ಕ 6ನೇ 12ನೇ ವಚನ. ಅಪೊಸ್ತಲರು ಎಲ್ಲರೂ ಹೇಳ್ತಿದ್ದಾರೆ, ಪಂಚಶತಮಾನದ ಯಹೂದರಿಗೆ ಅಪೊಸ್ತಲರಾದ ಪೇತ್ರನು ಕೊರ್ನೇಲನ ಮನೆಯಲ್ಲಿ ಪಶ್ಚಾತ್ತಾಪ ಪಟ್ಟಿಗೆ ತಿರುಗಿ ಹೇಳ್ತಿದ್ದಾನೆ. ಹೀಗೆ ಮತ್ತಾಯಿಯಿಂದ ಪ್ರಕಾಶನವರೆಗೂ ಪ್ರತಿಯೊಬ್ಬರಿಗೂ ಮಾನಸಾಂತರ ಬರೆಯಲ್ಪಟ್ಟಿದೆ. ನಮ್ಮ ದೃಷ್ಟಿಗೆ ನಮ್ಮ ಯೋಚನೆ ಉಂಟು, ಮಾನಸಾಂತರ ಪಡೋರು ಹೊಸದಾಗಿ ಬಂದವರು ಯಾರು? ನಾವೆಲ್ಲ ಅಂತ ನೆನೆಸ್ಬಿಟ್ಟಿದ್ದೀವಿ. ತುಂಬಾ ಸಮಯದಲ್ಲಿ ತಪ್ಪು ಮಾಡ್ತಿರೋರು. ದಯವಿಟ್ಟು ಒಬ್ಬ ವಿಶ್ವಾಸಿ ಪ್ರತಿದಿನ ಮಾನಸಾಂತರದಿಂದ ಕರ್ತನ ಕಡೆಗೆ ತುಂಬಿಕೊಳ್ಳಬೇಕು. ಯಾಕೆಂದ್ರೆ ನಾವು ಪಾಪದ ಬಂಧನದಿಂದ ಬಿಡುಗಡೆ, ಆದರೆ ಪಾಪದ ಪ್ರಸನ್ನತೆ ತುಂಬಿರುವ ಲೋಕದಲ್ಲಿ ನಾವು ಜೀವಿಸ್ತಾ ಇದ್ದೀವಿ. ಈ ಪಾಪದ ಪ್ರಸನ್ನತೆ ತುಂಬಿರುವ ಲೋಕದಲ್ಲಿ ಇರೋದ್ರಿಂದ ನಾವು ಒಂದಲ್ಲ ಪಾಪ ಮಾಡ್ಬಿಡ್ತೀವಿ. ಪಾಪ ಸನ್ನಿವೇಶ ಎದುರಾಗುತ್ತೆ ನಮ್ಮ ಯೋಚನೆ, ನಮ್ಮ ಕಣ್ಣುಗಳಲ್ಲಿ. ಆದ್ರಿಂದ ಹೇಗಾದ್ರು ದೇವರೇ ಈ ದೇವರ ಕಾರ್ಯಗಳನ್ನು ಮಾನಸಾಂತರ ಹೊಂದಿ ಇನ್ನೂ ಬೆಸ್ಟ್ ಆಗ್ತೀನಿ, ಇನ್ನೂ ನಿನ್ನಂತೆ ಮಾಡ್ಕೊಡ್ತೀನಿ. ನನ್ನ ಆಸೆ ನಮ್ಮ ಸಭೆ ಎಲ್ಲರ ಜೊತೆ ಯಾವ ಬಿಡ್ರಿ, ಎಲ್ಲರೂ ಯೇಸುವನ್ನು ಹೋಲುವಂತಾಗಬೇಕು. ಯೇಸು ಸ್ವಾಮಿ ನೋಡಿದ ಯಾರು ಕೇಳ್ತಾರೆ ಜನ ಅಲ್ವಾ? ಕೇಳಿದಾರೆ ಕೆಲವರು, ಯೇಸು ಸ್ವಾಮಿ ನೋಡಿದೆ ನೀವು ಅಂತ ಕೇಳ್ತಾರೆ.
ನನ್ನನ್ನು ನೋಡು ಸಾಕು. ನಾವು ಹೇಳ್ಬೇಕು, ನನ್ನನ್ನು ನೋಡು. ಯೇಸುವನ್ನು ನೋಡಿದಾಗೆ ಫಿಲಿಪ್ಪ ಕೇಳಿದ, ಯೇಸು ಹೇಳುತ್ತ ನಾನು ತಂದೆ ತೋರಿಸು ಅಂತ. ಯೇಸು ಹೇಳಿದ್ರು, ನನ್ನನ್ನು ನೋಡು, ನೀ ತಂದೆ ನೋಡಿದಾಗೆ. ಈಗ ನಾವ್ ಹೇಳ್ಬೇಕು, ಯೇಸುವನ್ನು ನೋಡಿದ್ದೀರ ನೀವು ಅಂತ ಕೇಳಿದ್ರೆ, ನೀನು ನನ್ನನ್ನು ನೋಡು, ಯೇಸುವನ್ನು ನೀನು ನೋಡಿದ್ರೆ. ಆ ರೀತಿ ಹೇಳಂತ ಬದಲಾಗಲ್ಲ. ಪಕ್ಕ ಕೈ ಬಿಟ್ಟು ಹೇಳಿ, ಯೇಸುವಂತೆ ಮಾತಾಡೋದು. ನಾವು ಈ ರೀತಿಯಾದ ಮಾರ್ಪಾಡನ್ನು ಹೊಂದಬೇಕು ಅನ್ನೋ ದೇವರ ಆಸೆಯಾಗಿದೆ. ಒಂದು ವೇಳೆ ಈ ಬೋಧನೆಯನ್ನ, ಈ ಮಾನಸಾಂತರವನ್ನು ಒಪ್ಪದೇ ಇದ್ರೆ, ಒಂದು ವಾಕ್ಯ ಒಂದು ಯೋಹಾನನ ಬರೆದ 2ನೇ ಪತ್ರಿಕೆ, ಯೋಹಾನನಿಗೆ ಬರೆದ 2ನೇ ಪತ್ರಿಕೆ 9-10ನೇ ವಚನ, ಕಡೆಯ ಬರೆದ ಯೋಹಾನ ಬರೆದ 2ನೇ ಪತ್ರಿಕೆ 9-10ನೇ ವಚನ. ಕ್ರಿಸ್ತನ ಉಪದೇಶದಲ್ಲಿ ನೆಲೆಗೊಳ್ಳದೆ ಅದನ್ನು ಅಧಿಕಾರಿಸಿ ಮುಂದಕ್ಕೆ ಹೋಗುವವರಿಗೆ ದೇವರ ಅಧೀನತೆಯಿಂದ ಆ ಉಪದೇಶದಲ್ಲಿ ನೆಲೆಗೊಂಡಿರುವವರಿಗೆ ತಂದೆಯ ಮತ್ತು ಮಗನ ಅನ್ಯತೆ ಉಂಟು. ಈ ಉಪದೇಶಕ್ಕೆ ಒಪ್ಪದಿರುವ ಯಾವನಾದರೂ ನಿಮ್ಮ ಬಳಿಗೆ ಬಂದರೆ ಅವನನ್ನು ಮನೆಯೊಳಗೆ ಸೇರಿಸಿಕೊಳ್ಳಿ. ಸಾಕು. ಈ ಉಪದೇಶಕ್ಕೆ ಒಪ್ಪದೇ ಇರೋರು ನಿನ್ನ ಬಳಿಗೆ ಬಂದ್ರೆ ಎಲ್ಲಿ ಸೇರಿಸ್ಬೇಡ. ಈ ಮನೆ ಒಳಗೆ ಸೇರಿಸದೇ ಇದ್ರೆ ಆ ಮನೆ ಒಳಗೆ ಸೇರಿಸ್ತಾರ. ನಾನು ಪ್ರಾರಂಭ ಹೇಳಿದೆ, ಆ ಮನೆಗೆ ಹೋಗೋದೇ ನಮ್ಮ ಉದ್ದೇಶ, ನಮ್ಮ ಗುರಿ. ಎದುರೇಜಂದ್ರೆ ನಾವು ಬರ್ತಿರ್ಬೇಕು, ಬಟ್ ನೀವು ಹೋಗೋದು ಅಲ್ಲಿರ್ಬೇಕು. ಹಲ್ಲೆಲೂಯಾ. ಹಾಗಾಗಿ ಈ ಉಪದೇಶ ಒಪ್ಪದೇ ಇರೋಣ ಮಾನಸಾಂತರ ಹೊಂದಲೇಬೇಕು. ಅದರ ಮೇಲ್ವಚನದಿಂದ ಓದ್ ನೋಡ್ರಿ, ಮಾನಸಾಂತರ ಕುರಿತಾಗಿ ತಿಳಿಸಲ್ಪಟ್ಟಿದೆ. ಈ ಮಾನಸಾಂತರ ಎಂಬ ಬೋಧನೆಯನ್ನು ನಾವು ಪುನಃ ತಂದು ಬಿಟ್ರೆ, ಈ ಮಾನಸಾಂತರದ ಪ್ರಕ್ರಿಯೆಯನ್ನು ನಮ್ಮ ಜೀವನದಲ್ಲಿ ಪುನಃ ತಂದು ಬಿಟ್ರೆ, ಇಷ್ಟು ವರ್ಷ ಎದುರು ನೋಡ್ತಾ ಇದ್ದಂತಹ ಉಜ್ಜೀವನ ನಮಗೆ ಪ್ರಾರಂಭ ಆಗುತ್ತೆ. ಇವತ್ತು ಸಭೆಗಳಲ್ಲಿ ಏನಿಲ್ಲ, ವಿಶ್ವಾಸಗಳಲ್ಲಿ ಮಾನಸಾಂತರ ಇಲ್ಲ. ತಿರುಗಿಬಿಡ್ತಾರೆ ಕರ್ತರ ಕಡೆಗೆ. ಕರ್ತರ ಕಡೆ ಯಾವ ತಿರುಕೊಳ್ಳುವ ಮಾನಸಾಂತರ ಕಾರ್ಯವನ್ನು ಮಾಡಿಬಿಟ್ಟು ಎರಡು ಪೂರ್ವಕ ದೈವಗಳು ಎರಡು ಪೂರ್ವಕ ಅಂತ ಹಳೆ ಬರವಣಿಗೆಯಲ್ಲಿ 7ನೇ ಅಧ್ಯಾಯ 2 ಪೂರ್ವಕ ಅಂತ 7ನೇ ಅಧ್ಯಾಯ ಅದರ 14ನೇ ವಚನವನ್ನು ಓದೋಣ. ಯಾರ ಬಗ್ಗೆ ಬರ್ತಿರೋದು? ನಮ್ಮ ಬಗ್ಗೆ. ನನ್ನವರೆಂದು ಹೆಸರುಗೊಂಡಂತ ಊರಲ್ಲಿ ಹೇಳ್ತಾರ, ಇವರು ಕ್ರಿಶ್ಚಿಯನ್ ಸೇರ್ಬಿಟ್ರೆ, ಇವರು ವಿಶ್ವಾಸಿಗಳಾಗವ್ರೆ, ಇವರು ದೇವರು ನಂಬಿದ್ದಾರೆ. ಅವರು ಹೇಳ್ತಾರ, ನನ್ನವರೆಂದು ಹೆಸರುಗೊಂಡ ನನ್ನ ಪ್ರಜೆಗಳು ದೇಶದಲ್ಲಿ ಆರೋಗ್ಯ ರಕ್ತ ಗೊತ್ತಾ? ಕಾಯಿಲೆ ಬಾಗಿನ ನೋಡ್ಬೋದಿಲ್ಲ ಅಲ್ಲ ಅರ್ಥ. ಇವತ್ತು ತುಂಬಾ ಜನ ಕಾಯಿಲೆ ಗೊತ್ತಾ? ಸತ್ಯದೇವ ಯಾರು ತಿಳಿದಿರೋ ಕಾಯಿಲೆ, ಮೂಢನಂಬಿಕೆಗಳು ಜೀವಿಸುವಂತ ಕಾಯಿಲೆ. ಇಡೀ ದೇಶವೇ ಆರೋಗ್ಯವಾಗಿರುತ್ತೆ ಅಂತ ದೇವರನ್ನ ಕಂಡುಕೊಂಡ್ಬಿಡ್ತಾರೆ. ಯಾವ ಗೊತ್ತಾ? ನನ್ನ ಪ್ರಜೆಗಳು ತಮ್ಮನ್ನು ತಗ್ಗಿಸಿಕೊಂಡು ದೇವರ ಕಡೆಗೆ ತಿರುಗಿಕೊಳ್ಳುವುದು ಅರ್ಥ ಏನು? ಮಾನಸಾಂತರ ಹೊಂದುವುದು, ಪಶ್ಚಾತ್ತಾಪ ಪಡುವುದೇ ಆಗಿದೆ. ಹಾಗೆ ಸಭೆಯಲ್ಲಿ ಮಾನಸಾಂತರದ ಬೋಧನೆಯನ್ನು, ಮಾನಸಾಂತರದ ಪ್ರಕ್ರಿಯೆಯನ್ನು ನಾವು ತರುವುದಾದ್ರೆ ಇಷ್ಟು ವರ್ಷ ತಡೆಯಾಗಿರುವ ಉಜ್ಜೀವನ ಪ್ರಾರಂಭವಾಗುತ್ತೆ. ಆಮೇಲೆ ಉಜ್ಜೀವನಕ್ಕಾಗಿ ನಾವು ಪ್ರವಹಿಸಬೇಕಾಗಿದೆ. ಏನೋ 4 ವರ್ಷ ರಕ್ಷಣೆ ಮುಂದೆ ನನ್ನ ಕಷ್ಟ ಬಿಡಲೇ ಇತ್ತು, ಇನ್ನೂ ನನ್ನ ಕಷ್ಟ ಪ್ರಯತ್ನ ಮಾಡ್ತೀನಿ, ಇದಲ್ಲ. ದೇಶದ ಉಜ್ಜೀವನಕ್ಕಾಗಿ ನಾವು ಕಾಲಬೇಕಾಗುತ್ತೆ. ಹಲ್ಲೆಲೂಯಾ. ಈ ವಿಷಯವನ್ನ, ಕ್ರಿಸ್ತನ ಪ್ರೀತಿಯನ್ನ ಅನುಭವಿಸುವಂತೆ ಮಾಡೋದೇ ಈ ಮಾನಸಾಂತರ. ಯಾರ ಪ್ರೀತಿಯನ್ನ? ಕ್ರಿಸ್ತನ ಪ್ರೀತಿಯನ್ನ ಅನುಭವಿಸುವಂತೆ ಮಾಡೋದೇ ಈ ಮಾನಸಾಂತರದ ಪ್ರಕ್ರಿಯೆ. ಅದಕ್ಕೆ ಹಳೆ ಒಡಂಬಡಿಕೆಯ ಕಾರ್ಯ ನಾವು ಓದೋದಾದ್ರೆ ಎಷ್ಟು ವಿಷಯಗಳನ್ನ ಇಲ್ಲಿ ಬರೆದಿದ್ದಾರೆ ಅಂದ್ರೆ, ಹೊಸ ಒಡಂಬಡಿಕೆ ನೋಡೋಣ. ಇದು ಅನೇಕ ಪದ್ಯಗಳನ್ನು ಕೇಳಿ, ಇದು ಹೊಸ ವಿಶ್ವಾಸಿಗಳಿಗೆ ಮಾನಸಾಂತರ ಗ್ರೇಸ್ ಮಿನಿಸ್ಟ್ರಿ ಏನಂತ ಗೊತ್ತಾ? ಪುಣುಪುಣನೆ ಕ್ಷಮೆ ಕೇಳೋ ಅವಶ್ಯಕತೆ ಇಲ್ಲ. ಒಂದೇ ಸಾರಿಗೆ ಸ್ವಾಮಿ ಎಲ್ಲವನ್ನ ತೀರಿಸ್ಬಿಟ್ಟಿದ್ದಾರೆ. ನೀವು ಏನೇ ಪಾಪ ಮಾಡು, ದೇವರಿಗೆ ಕ್ಷಮಿಸಾಯ್ತು. ಯಾಕೆ ಯೇಸು ಶಿಲುಬೆ ಇರುತ್ತಲ್ಲ, ಸುರಿಸಿದಾಯ್ತು. ಪುಣುಪುಣ ನೀವು ಕ್ಷಮೆ ಕೇಳಿದ್ರೆ ಪುಣುಪುಣ ರಕ್ತ ಸುರಿಸ್ತಾರೆ ಯೇಸು ಸ್ವಾಮಿ ಎಂಬುದಾಗಿ ಗ್ರೇಸ್ ಮಿನಿಸ್ಟ್ರಿ ಮಾತಾಡ್ತಾರೆ. ಬಟ್ ಈ ಸತ್ಯವೇದದಲ್ಲಿ ಪ್ರಕಟಣೆ ಬಂದ್ರಿ, ಪ್ರಕಟಣೆ ಎಷ್ಟು ಸಭೆಗಳಿವೆ ಗೊತ್ತಾ? 7 ಸಭೆಗಳಿವೆ. ಎಲ್ಲರೂ ಹೇಳ್ರಿ, ಈ 7 ಸಭೆಗಳಲ್ಲಿ 5 ಸಭೆಗಳಿಗೆ
ದೇವರು ಪಶ್ಚಾತ್ತಾಪದ ಬಗ್ಗೆ ಮಾತಾಡ್ತಾರೆ, ಮಾನಸಾಂತರದ ಬಗ್ಗೆ ಮಾತಾಡ್ತಾರೆ, ತಿರುಗಿಕೋ ಎಂಬುದಾಗಿ ಹೇಳ್ತಿದ್ದಾರೆ. ತೆಗೆದುಕೊಳ್ಳಿ 2ನೇ ಅಧ್ಯಾಯ 5ನೇ ವಚನ ಬೇಗ ಓದಿ. ಆದ್ದರಿಂದ ನೀನು ಎಲ್ಲಿಂದ ಬಿಟ್ಟಿದ್ದೀಯೋ ಅದನ್ನು ನಿನ್ನ ನೆನಪಿಗೆ ತಂದುಕೊಂಡು ದೇವರ ಕಡೆಗೆ ತಿರುಗಿಕೋ. ಸಾಕು. ಸಭೆ ಹೇಳ್ತಾ ಇದೆಯಾ? ಪ್ರಕಟಣೆ ಕಡೆಯ ಪುಸ್ತಕದಲ್ಲಿ ಹೇಳ್ತಾ ಇದೆ. ಇನ್ನೊಂದು ವಚನ ತೆಗೆದು ಓದಿ, ಅದೇ ಅಧ್ಯಾಯದಲ್ಲಿ 16ನೇ ವಚನ. ಆದ್ದರಿಂದ ದೇವರ ಕಡೆಗೆ ತಿರುಗಿಕೊಳ್ಳದಿದ್ದರೆ ನಾನು ಬೇಗನೆ ನಿನ್ನ ಬಳಿಗೆ ಬಂದು ನನ್ನ ಬಾಯಿ ಕತ್ತಿಯಿಂದ ಅವರ ಮೇಲೆ ಯುದ್ಧ ಮಾಡಬೇಕು. ಬೇಗ ತಿರುಗು. ತರ್ಕದಲ್ಲಿ ಒಂದು ಸಮಯ ಕೂಡ ಹೇಳ್ತಾರೆ. ಮುಂದೆ 21ನೇ ವಚನ. ದೇವರ ಕಡೆಗೆ ತಿರುಗಿಕೊಳ್ಳುವುದಕ್ಕೆ ನಾನು ಅವರಿಗೆ ಸಮಯವನ್ನು ಕೊಟ್ಟೆನು. ತುಂಬ ಧೈರ್ಯ ಸಭೆಗೆ ತಿಳಿಸಿದ್ದಾನೆ. ದೇವರ ಕಡೆಗೆ ತಿರುಗಿಕೊಳ್ಳಕ್ಕೆ ಸಮಯ ಕೊಟ್ಟಿದೆ. ತಿರುಗು. ಅದರ 22ನೇ ವಚನ. ಈಗ ಅವಳು ಆಸ್ತಿಯ ಮೇಲೆ ಬಿದ್ದುಕೊಂಡಿರುವಂತೆ ಮಾಡಬೇಕು ಮತ್ತು ಅವಳೊಂದಿಗೆ ವ್ಯಭಿಚಾರ ಮಾಡುವವರು ತಮ್ಮ ಮನಸ್ಸನ್ನು ದೇವರ ಕಡೆಗೆ ತಿರುಗಿಸಿಕೊಂಡು ತನ್ನ ಜಾಣತ್ವವನ್ನು ಬಿಟ್ಟು ಬಿಡುವುದಾದರೆ ಸಾಕು. ಮಾನಸಾಂತರ. 3ನೇ ಅಧ್ಯಾಯ ಅದರ 3ನೇ ವಚನ. ಆದ್ದರಿಂದ ನೀನು ಹೊಂದಿದ ಉಪದೇಶವನ್ನು ಅದನ್ನು ಕೇಳಿದ ರೀತಿಯನ್ನು ನೆನಪಿಗೆ ತಂದುಕೊಂಡು ಅದನ್ನು ಕಾಪಾಡಿಕೊ ಮತ್ತು ದೇವರ ಕಡೆಗೆ ತಿರುಗಿಕೋ. ಒಂದೊಂದು ಉಪದೇಶವನ್ನು ನೆನಪು ಮಾಡ್ಕೋ. ಇದು ವಿಶ್ವಾಸಿಗಳಿಗೆಲ್ಲ ಅವಿಶ್ವಾಸಿಗಳಿಗೆಲ್ಲ. ವಿಶ್ವಾಸಿಗಳಿಗೆಲ್ಲ ಪ್ರತಿ ದಿನ ನೀನು ಕೇಳಿದ ಬೋಧನೆಯನ್ನು ನೆನಪು ಮಾಡಿಕೊಂಡು ನೀನು ದೇವರ ಕಡೆಗೆ ತಿರುಗಿಕೋ. ಪ್ರಿಯ ಸಭೆ, ನಾನು ಇಂಥದ್ದು ಸಿದ್ಧವಿರಬಾರದು ಮಾತಾಡ್ತಕ್ಕಂಥ ವಿಚಾರ ನೀನು ಪರಲೋಕಕ್ಕೆ ಏನಾದರೂ ತರಬೇಕು. ಒಬ್ಬ ಸೇವಕನ ಭಾರ. ಎಷ್ಟು ಜನ ಬರ್ತಾರೆ, ಎಷ್ಟು ನನಗೆ ಕಾಣಿಕೆ ಬರ್ತಾರೆ, ಎಷ್ಟು ನನ್ನನ್ನು ಸಮೃದ್ಧಿ ಆಗ್ತಿದ್ದಾರೆ, ಇದೆಲ್ಲ ಸೆಕೆಂಡರಿ. ಆದರೆ ಮೊಟ್ಟ ಮೊದಲೇ ಭಾರ ನನಗೆ ಕೊಡತಕ್ಕಂಥ ನನ್ನ ಜನ ಪರಲೋಕವನ್ನು ಕಾಣಬೇಕು. ಒಂದು ವೇಳೆ ನೀವು ಪರಲೋಕವನ್ನು ಮಿಸ್ ಮಾಡ್ಕೊಳ್ಳೋದಾದ್ರೆ ಒಬ್ಬ ಸೇವಕನಾಗಿ ನಮಗೆ ಯಾವ ಸಂತೋಷ. ಬೈಬಲ್ ಹೇಳ್ತದೆ, ಬೆಂಕಿಯಲ್ಲಿ ತಪ್ಪಿಸಿಕೊಂಡಂತವನು ಹಾಗೆ ಇರ್ತದಂತೆ ನನ್ನ ಪರಿಸ್ಥಿತಿ. ಅದಕ್ಕಾಗಿ ದೇವರಿಗೆ ಹೆಚ್ಚು ಭಾರತ ಕೊಟ್ಟಿದ್ದಾರೆ. ನನಗೆ ನಾನು ಕೊಟ್ಟಂತೆ ನನ್ನ ಜನ ಎಲ್ಲಿದ್ದಾರೆ, ಯಾವ ಸ್ಥಿತಿಯಿಂದ, ಯಾವ ಸ್ಥಿತಿ ಬರುತ್ತಿದ್ದಾರೆ, ಏನೋ ಅದ್ಭುತವನ್ನ ಏನೋ ಒಳ್ಳೆಯದನ್ನ ಮಾಡ್ಕೊಂಡು ಹೋಗ್ಲಿಕ್ಕೆ ನನ್ನ ಸಮಯಗಳು ನಾನು ಪರಲೋಕ ಸಿದ್ಧ ಸ್ವಾಮಿ. ಕಳೆದ ವಾರ ಸಿಮಿಯೋನ ಬಗ್ಗೆ ಮಾತಾಡ್ತೇನೆ. ಸಿಮಿಯೋನ ಏನ್ ಹೇಳಿ, ಈಗ ನಿನ್ನ ದಾಸ ಹೋಗ್ಲಿಕ್ಕೆ ಅಪ್ಪಣೆ ಆಗಲಿ. ಅರ್ಥ ಏನು? ನನ್ನ ಕೆಲಸ ಸರಿಯಾಗಿ ಮಾಡಿ ನಾನು ಸಿದ್ಧ ಸ್ವಾಮಿಯಾಗಿದೆ. ಈ ಸ್ಥಿತಿಗೆ ನನ್ನಿಂದ ಮಾತನಾಡಬೇಕು. ನಿನ್ನ ಕುಟುಂಬದ ಎಂತ ಹೋರಾಟ ಬರಲಿ, ನಿನ್ನ ಗ್ರಾಮವೇ ವಿರುದ್ಧವಾಗಿರಲಿ, ಪಂಚಾಯತಿ ಮುಂದೆ ಸ್ಟೇಷನ್ ವಿರುದ್ಧವಾಗಿ ಹೇಳಬೇಕು, ನಾನು ರೆಡಿ ಇದ್ದೀನಿ ಸ್ವಾಮಿ. ಆಮೇಲೆ ಅನೇಕ ಜನ ದೂಷಣೆ ಮಾಡೋದು ನೋಡಿ, ಯಾಕಾಗಲೇ ಸ್ವಾಮಿ ನಂಬಿಟ್ಟು ಅಂತ ಹೇಳಿ ನೀನು ಕೂಗಿ ಹೋಗೋದಾದ್ರೆ ನೀನು ನಾನು ಪರಲೋಕ ಸಿದ್ಧ ಇಲ್ಲ. ಆಗ ನಾನು ನಿನ್ನ ಬಾಯಿ ಏನ್ ಬರುತ್ತೆ ಅಂತ ಕೆಲಸ ಅನುಮತಿ ಕೊಡ್ತಾನೆ. ಗೊಲ್ಯಾತನನ್ನ ದೇವರು ಯಾಕೆ ಅಂತ ಸೃಷ್ಟಿ ಮಾಡಬೇಕು ಅಂತ ಸತ್ಯವೇದದಲ್ಲಿ ಗೊಲ್ಯಾತನ ಬಗ್ಗೆ ಆತನ ನೀಳ, ಅಗಲ, ಆತನ ಎತ್ತರ, ಆತನ ಬಲ, ಆತನ ಆಯುಧಗಳ ಬಗ್ಗೆ ಎಲ್ಲ ವರ್ಣನೆ ಕೊಡ್ತಾರೆ. ಆದ್ರೆ ಹಿಂದೆ ಆಗಲಿ ಮುಂದೆ ಆಗಲಿ ಯಾವ್ದಾದ್ರು ಯುದ್ಧ ಮಾಡಿ ಜಯಿಸಿದಾಗ ಒಂದು ಚರಿತ್ರೆ ಇದೆಯಾ? ಗೊಲ್ಯಾತ ಸೃಷ್ಟಿ ಮಾಡಲ್ಪಟ್ಟಂತೆ ದಾವೀದನನ್ನ ಅರಸರನ್ನ ಮಾಡಿಬಿಟ್ಟು. ಆಮೇಲೆ ಇವತ್ತು ನಿನ್ನ ಜೀವನದಲ್ಲಿ ಏನಾದ್ರು ಕೆಲವು ಹೋರಾಟಗಳಿದೆಯಾ? ಕೆಲವು ವ್ಯಕ್ತಿಗಳು ತಲೆನೋವಾಗಿಟ್ಟಿದ್ದಾರೆ. ಕೆಲವು ಅನ್ಸುತ್ತೆ ಈ ವ್ಯಕ್ತಿ ಇದ್ದರೆ ನಾನು ದೇವರಿಗೆ ಬದುಕ್ಬಿಡ್ತೀನಿ ಪಾಸ್ಟರ್ ಅಂತ. ಅವ್ರನ್ನ ಇಟ್ಟಿರೋದೇ ನಿನ್ನ ಉದ್ದಾರಕ್ಕಾಗಿ, ನಿನ್ನ ಪರಲೋಕಕ್ಕೆ ಹೋಗ್ಲಿಕ್ಕಾಗಿ. ನಾನು ಕೆಲಸ ಹೇಳಿದೆ, ದೇವರೇ ನನಗೆ ಇಷ್ಟೊಂದು ಹಿಂಸೆ ಪಡಿಸಿದ್ರಲ್ಲ, ಇಷ್ಟೊಂದು ಗಾಯ ಪಡಿಸಿದ್ರಲ್ಲ ಅಂತ ಹೇಳಿ ಕೇಳುವಾಗ ದೇವರು ನನಗೆ ಹೇಳಿದ್ದು, ಅವ್ರು ಚೆನ್ನಾಗಿರ್ಲಿ ಅಂತ ನೀವು ಪ್ರೇಮ. ಅವ್ರು ಚೆನ್ನಾಗಿದ್ರೇನೆ ನೀನ್ ಚೆನ್ನಾಗಿರಂತ ಅವ್ರನ್ನ ನೋಡಕ್ ಸಾಧ್ಯ. ಅವ್ರಿಂದ ಆಗ್ಬಿಟ್ರೆ ನಾನು ಚೆನ್ನಾಗಿದ್ದು ಪ್ರಯೋಜನ ಇಲ್ಲ. ನಮ್ಮ ನಿಮ್ಮ ಪ್ರಾರ್ಥನೆ ಆಗಬೇಕು. ತಿರುಗಿಕೊಳ್ಳುವುದು ಹೀಗೆ. ತಿರುಗಿಕೊಂಡ್ರೆ ದೇವರು ಅವಕಾಶ ಕೊಡ್ತಾನೆ. ದೇವರು ಅವಕಾಶ ಕೊಡ್ತಾನೆ. ಕೆಲವು ಸಾರಿ ನಾವು ಇದು ಒಂದು ಸಲ. ಎರಡನೇ ವಿಷಯ, ನ್ಯಾಯ ತೀರ್ಪನ್ನು ನೋಡಿ, ನ್ಯಾಯ ತೀರ್ಪಿದೆ ಅನ್ನೋದನ್ನು ನೋಡಿ ನಾವು ಮಾನಸಾಂತರ ಪಡಬಾರದು. ನ್ಯಾಯ ತೀರ್ಪಿಗೋಸ್ಕರ ನಾವು ತಿರುಗಿಕೊಳ್ಳಬಾರದು. ದೇವರಿಗೋಸ್ಕರ ನ್ಯಾಯ ತೀರ್ಪನ್ನು ತಪ್ಪಿಸಿಕೊಳ್ಳಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ಮಾನಸಾಂತರ ಮಾಡಬಾರದು. ಡು ನಾಟ್ ರಿಪೆಂಟ್ ಜಸ್ಟ್ ಟು ಎಸ್ಕೇಪ್ ಜಡ್ಜ್ಮೆಂಟ್.
ಈ ಜಡ್ಜ್ಮೆಂಟ್ ಇಂದ, ನ್ಯಾಯ ತೀರ್ಪಿನಿಂದ ನಾನು ಎಸ್ಕೇಪ್ ಆಗ್ಬಿಡ್ತೀನಿ, ತಪ್ಪಿಸ್ಕೊಂಡ್ಬಿಡ್ತೀನಿ ಅನ್ನೋದಕ್ಕೋಸ್ಕರ ನಾನು ಮಾನಸಾಂತರ ಹೋಗಬಾರ್ದು. ಇವತ್ತು ತುಂಬಾ ಜನ ಕೊರೋನಾ ಸಂದರ್ಭದಲ್ಲಿ ಮಾನಸಾಂತರ ಹೋದ್ರು. ನಮ್ಗೆ ತುಂಬಾ ಜನ ಗೊತ್ತು. ಕೊರೋನಾ ಸಮಯದಲ್ಲಿ ಯಾರೆಲ್ಲ ಮಾತಾಡ್ಸ್ಬಾರ್ದು ಅಂತವರೆಲ್ಲ ಗೌರ್ಮೆಂಟ್ ಅಂತ ಕಾರಣ ಪಕ್ಕದ ಮನೆ ಕ್ವಾರಂಟೈನ್ ಹಾಕಿದ್ರೆ ಮಾಸ್ಟ್ರೆ, ಪೊಲೀಸರು ಬಂದು ಬ್ಯಾರಿಕೇಡ್ ಹಾಕಿ ನಿಂತರ ಪಕ್ಕದ ಮನೆಯಲ್ಲಿ ಐಸಿ ಹೋಗಿದ್ದಾರೆ ಅವರು. ನಾನು ಎಲ್ಲಿ ಹೋಗ್ಬಿಡ್ತೀನೋ ಭಯ, ನಾನು ಏನೇನು ಪಾಪ ಮಾಡಿ ಇವತ್ತು ಕೊನೆ ಪಾಸ್ಟ್ರೆ ದೇವರ ನಾನು ನಿಂತ್ಕೋತೀನಿ ಅಂತ. ಕೊರೋನಾಲೇ ಕಡಿಮೆ ಆಯ್ತು, ಇವರಲ್ಲಿ ಎಂತ ಮೇಲೆ ಗೊತ್ತಿಲ್ಲ, ಕಾಣ್ತಾ ಇಲ್ಲ, ಸಭೆಯೂ ಇಲ್ಲ, ಆತ್ಮಿಕತೆ ಇಲ್ಲ. ಇದು ನ್ಯಾಯ ತೀರ್ಪನ್ನು ತಪ್ಪಿಸ್ಕೋಬೇಕು ಅನ್ನೋ ಉದ್ದೇಶಕ್ಕೋಸ್ಕರ ನಾನು ಮಾನಸಾಂತರ ಹೊಂದುವುದು. ನಾನು ಮಾನಸಾಂತರ ಸರಿಯಾಗಿ ನಾನು ಹೇಳ್ತಿರೋದು ಹೇಗೆ ಮಾನಸಾಂತರ ಹೊಂದುವ, ನ್ಯಾಯ ತೀರ್ಪನ್ನು ತಪ್ಪಿಸಿಕೊಳ್ಳಲೆಂದು ಮಾನಸಾಂತರ ಪಡ. ಹಲ್ಲೆಲೂಯಾ. ಮತ್ತಾಯ 3:2 ಓದಿ. ಮತ್ತಾಯ 3:2. ಮತ್ತಾಯ 3:2 ವೇಗವಾಗಿ. ದೇವರ ಕಡೆ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳಿ. ಯಾವುದಿಲ್ಲಿ ಸಮೀಪ ಆಗೋದು? ಪರಲೋಕ ರಾಜ್ಯ. ಪರಲೋಕ ರಾಜ್ಯ ಅಂದ್ರೆ, ರಾಜ್ಯ ಅಂದ್ರೆ ಆಡಳಿತ, ದೇವರ ಆಡಳಿತ, ದೇವರ ಆಳ್ವಿಕೆ, ಕರ್ತೃತ್ವ ಹತ್ತಿರ ಆಗಿದೆ. ಇವತ್ತು ಆಡಳಿತ, ಆಳ್ವಿಕೆ. ಇವತ್ತು ಯೇಸು ಸ್ವಾಮಿ ನಮಗಿಂತ ಮುಂಚೆ ನನ್ನನ್ನು ಲೋಕ ಆಡ್ತಾ ಇತ್ತು, ದುರಾತ್ಮರು ಆಡ್ತಾ ಇದ್ರು, ಸೈತಾನರು ಆಡ್ತಿದ್ರು, ಈ ಸಂಪ್ರದಾಯಗಳನ್ನು ಆಡ್ತಿತ್ತು. ಯೇಸು ಸ್ವಾಮಿ ನನ್ನ ಮೇಲೆ ಮಾನಸಾಂತರ ಹೊಂದಿದ್ರೆ ನನ್ನ ಮೇಲೆ ಯಾರ ಆಳ್ವಿಕೆ ಇರುತ್ತ? ದೇವರ ಆಳ್ವಿಕೆ. ಆಮೇಲೆ ನಾನು ಪರಲೋಕ ರಾಜ್ಯಕ್ಕೆ ತಿಳ್ಕೊಂಡೆ ಅಂತ ಯಾರಿಲ್ಲ ಸಾಧ್ಯ ಗೊತ್ತಾ? ನನ್ನ ಮೇಲೆ ದೇವರ ಆಳ್ವಿಕೆ ನಡೀತಿದೆ. ಇವತ್ತು ತುಂಬಾ ಜನರಿಗೆ ಕಾಯಿಲೆ ಅನ್ನೋದು ಆಗ್ತಾ ಇದೆ. ನಾನು ಅದನ್ನ ಎಂಕರೇಜ್ ಮಾಡ್ತೀನಿ, ಕುಗ್ಗಿಸ್ತಾ ಇಲ್ಲ. ಶುಗರ್, ಬಿಪಿ ಗುಣವಾಗುವಂತ ಅನೇಕ ಕಾಯಿಲೆಗಳಿದೆಯಾ? ದೇವರನ್ನ ಕೇಳಿ, ದೇವರಿಗೆ ಇದು ನನ್ನನ್ನು ಆಳ್ವಿಕೆ ಮಾಡಬಾರ್ದು. ಪರಲೋಕ ರಾಜ್ಯದ ಕಡೆಗೆ ತಿರುಗಿಕೊಳ್ಳಿ. ಇವತ್ತು ಸತ್ಯ ಎಷ್ಟೋ ಅದ್ಭುತಗಳು ನೋಡ್ತೀವಿ, ಲೋಕದ ಅನೇಕ ಮಹತ್ಕಾರಗಳನ್ನು ಕೇಳಿಸ್ಕೊಳ್ತೀವಿ. ನನ್ನ ಶರೀರದಲ್ಲಿ ಯಾಕಿಲ್ಲ? ನನ್ನ ಶರೀರದಲ್ಲಿ ಬೇಕು. ಈ ವೈರಾಗ್ಯದಲ್ಲಿ ದೇವರ ನಿನ್ನ ರಾಜ್ಯ ಸಮೀಪವಾಗಿದೆ, ದೇವರ ಕಡೆ ತಿರುಗಿಕೊಳ್ಳಿ ಅಂತ ಸರ್ ನಾನು ಯೋಹಾನನ ಬೋಧನೆ ಮಾಡುದು, ಯೇಸು ಕ್ರಿಸ್ತನ ಬೋಧನೆ ಮಾಡುದು. ನಾನು ನಿನ್ನ ಕಡೆ ತಿರುಗಿಕೊಂಡಿದ್ದೇನೆ ಅಂದ್ರೆ ಸೋಮವಾರದಿಂದ ಮತ್ತೆ ಬರುವಾರವರೆಗೆ ಯೇಸುವಿನ ಆಳ್ವಿಕೆ ನಿಮ್ಮಲ್ಲಿರಬೇಕು. ಯಾರ ಆಳ್ವಿಕೆ? ಇವತ್ತು ಪರೀಕ್ಷೆ ಮಾಡ್ಕೊಂಡು ಯಾಕಂದ್ರೆ ಅದ್ಭುತಗಳು ನಡೀತಿದೆ ಗೊತ್ತಾ? ನನ್ನನ್ನ ದೇವರು ನಿಜವಾಗಿ ಆಳ್ತಿದ್ದಾರ? ಸರಿಯಾದ ಮಾನಸಾಂತರ ಇಲ್ಲದೆ ಇರುವುದರಿಂದ, ಸರಿಯಾದ ಮಾನಸಾಂತರ ಇದ್ರೆ ನ್ಯಾಯ ತೀರ್ಪನ್ನು ನೋಡಿ ನಾವು ಚಿಂತೆ ಮಾಡಬಹುದು. ದೇವರು ನನಗೆ ಈ ಬೇಕು, ನಿನ್ನನ್ನು ನಾನು ಹೆಚ್ಚಿಸಬೇಕು, ನಿನ್ನ ಕಡೆ ತಿಳ್ಕೋಬೇಕು. ಮತ್ತು ಕಷ್ಟ ಬಂದಾಗ ತಿಳ್ಕೊಳ್ಳೋದು, ಕಷ್ಟ ಬಿಟ್ಟು ಹೋದಾಗ ಮತ್ತೆ ವಾಪಸ್ ತಿಳ್ಕೊಳ್ಳೋದು, ಇದನ್ನು ನನ್ನ ಜೀವಿತ. ತುಂಬಾ ಜನ ವಿಶ್ವಾಸ ಕಷ್ಟ ಬಂದಾಗ, ಹೋರಾಟ ಬಂದಾಗ, ಕಠಿಣವಾದಂತಹ ಸನ್ನಿವೇಶ ಬಂದಾಗ ದೇವರ ಕಡೆ ತಿಳ್ಕೊಳ್ಳುವುದಲ್ಲ ಮನಸ್ಸು. ನಾನೊಂದು ಕಥೆ ಹೇಳಿದ್ದೆ ಕೆಲವು ವರ್ಷ. ಒಂದು ಕಪ್ಪೆ ಒಂದು ಹಳ್ಳದಲ್ಲಿ ಬಿದ್ದೋಯ್ತು. ಎಲ್ಲರ ಜೊತೆ ಇದ್ದೀರಾ? ಒಂದು ಕಪ್ಪೆ ಒಂದು ಹಳ್ಳದಲ್ಲಿ ಬಿದ್ದೋಯ್ತು. ಮೇಲೆ ಹತ್ಲಿಕ್ಕೆ ಹೋಗ್ತಾ ಇದೆ, ಮೇಲೆ ಇರುತ್ತೆ, ಹತ್ಲಿಕ್ಕೆ ಆಗ್ತಾ ಇಲ್ಲ ಅದಕ್ಕೆ. ಆ ಕಾಡಿನಿಂದ 2 ಹೊಲದ ಮರಿಗಳು, ಹೊಲ ರಾಬಿಟ್ ಅದರ ಹತ್ರ ಬಂತು. ಅದು ನೋಡ್ಬಿಟ್ಟು ಇದೆರಡು ತುಂಬಾ ಪ್ರಯಾಸ ಪಡ್ತಿದೆಯಲ್ಲ ಅಂತ ಹೇಳಿ ಅದನ್ನು ಎತ್ತಲಿಕ್ಕೆ ತುಂಬಾ ಪ್ರಯತ್ನ ಪಡ್ತು. ಆಗಲಿಲ್ಲ. ಅದಕ್ಕೆ ತುಂಬಾ ಪ್ರಯಾಸ ಪಟ್ಟು ಅದನ್ನ ಆ ಹಳ್ಳದಿಂದ ಎತ್ತಲಿಕ್ಕೆ ಆಗಲಿಲ್ಲ. ಸರಿ, ಕಪ್ಪೆಗೆ ನೀನು ಇಲ್ಲೇ ಇದ್ದು ಕಾಡು ಹೋಗಿ ಇನ್ನೂ 4 ಜನ ಕರ್ಕೊಂಡ್ ಬರ್ತೀವಿ, 4 ಮನೆ ಕರ್ಕೊಂಡ್ ಬರ್ತೀವಿ, ಆಗ ಎಲ್ಲ ಸೇರಿ ನಿನ್ನ ಮೇಲೆ ಕೆತ್ತೀವಿ ಅಂತ ಹೇಳಿ ಹೊರಡಿತು. ಯಾವುದೋ ಒಂದು ಮನೆ. ಸ್ವಲ್ಪ ದೂರ ಹೋಗ್ತಿದ್ದಾಗೆ ಹಿಂದೆ ಕಪ್ಪಿನ ಬಂದ್ಬಿಟ್ಟು. ಏನಾಯ್ತು? ಕಪ್ಪಿನ ಬಂದ್ಬಿಟ್ಟು. ಒಂದೇ ಆಶ್ಚರ್ಯ, ಹೇಗೆ ಬಂದೆ ನೀವು? ಇಷ್ಟೊತ್ತು ಪ್ರಯಾಸ ಪಟ್ಟಿದ್ದೀನಿ, ನಾವಿಬ್ರು ಕೈ ನೀನು ಎತ್ತಕ್ಕಾಗಲಿಲ್ಲ, ನೀನೊಬ್ಬನೇ ಹೇಗೆ ಬಂದೆ ಅಂದಾಗ ಆ ಕಡೆ ನೋಡಿ ಅಂತ ಹೇಳಿದ್ರು. ಆ ಕಡೆ ಲಾರಿ ಬರ್ತಾ ಇತ್ತು, ಲೋಡ್ ಲಾರಿ. ಇದು ಬಿದ್ದಿದ್ದ ಜಾಗ ಅಂದ್ರೆ ಲಾರಿ ಓಡಾಡಿ ಹಳ್ಳ ಆಗಿತ್ತು ನೋಡಿ, ಅಲ್ಲಿ ಬಿದ್ದೋಗಿತ್ತು. ಇನ್ನೂ ನಾನು ತಪ್ಪಿಸ್ಕೊಳಕ್ ಟ್ರೈ ಮಾಡಲಿಲ್ಲ ಅಂದ್ರೆ ನಾನು ಸತ್ಯ ಅಂತ ಅನ್ಸ್ಬಿಡ್ತ. ಇನ್ನೂ ನಾನು ಇಲ್ಲೇ ಇದ್ರೆ ನಾನು ಉಳಿಯಲ್ಲ ಅಂತ ಅನಿಸಿದ್ರಿಂದ ನಾನು ಜಂಪ್ ಮಾಡಿದೆ, ಬಂದ್ಬಿಟ್ಟೆ ಈಚೆ. ತುಂಬಾ ಜನ ವಿಶ್ವಾಸಗಳು ಎಲ್ಲಿವರೆಗೆ ಬದಲಾಗಲ್ಲ ಅಂತ, ಇನ್ನೂ ನಾನು ತಪ್ಪಿಸ್ಕೊಳಕ್ ಆಗಲ್ಲ ಅನ್ನೋ ಸ್ಥಿತಿವರೆಗೂ ಹಳ್ಳ ಬಿದ್ದಿರ್ತಾನೆ. ಆ ಸ್ಥಿತಿಗೆ ಹೋಗೋದಕ್ಕಿಂತ ಮುಂಚೆ ಸರಿಯಾದ ಮಾನಸಾಂತರ ಪಡಬೇಕು.
ಆಮೇಲೆ ಮಕ್ಕಳ ನೋಡಿ ಸರಿಯಾದ ಮಾನಸಾಂತರ ಬರ್ತವೆ. ಹಲ್ಲೆಲೂಯಾ. ಯಾಕಂತಂದ್ರೆ ಎತ್ತಂತಕ್ಕಂದ್ರೆ ನಾನೇ ಮಾನಸಾಂತರ ಹೋಗ್ಬೇಕು, ಎಲ್ಲಿ ಪಾಪ ಮಾಡಿದ ಅಂತಂದ್ರೆ ಅನ್ಬೇಡಿ, ಖಂಡಿತ ನೀನು ಮಾನಸಾಂತರ ಹೊಂದಲೇಬೇಕು. ಇಲ್ಲಿ ಸಂಲೋಕ ಇಲ್ಲ, ಅಲೋಕ ಇಲ್ಲ. ದೇವರ ಆಳ್ವಿಕೆಯ ಮೇಲೆ ಒಪ್ಪಿಸ್ಕೊಂಡು ಇಲ್ಲ, ನಾನು ತುಂಬಾ ಆಸೆ ಪಡ್ತೀನಿ, ಮಾದೆಲ್ಲ ದೇವರ ಒಂದಿಗೆ ನಡೆಯುವಂತ ಪ್ರಯತ್ನ ಹೆಚ್ಚಾಗಿ ಮಾಡ್ತಾ ಇದ್ದೀನಿ. ದೇವರ ನಾನು ಇದ್ದ ಹಾಗೆ ಸ್ವಾಮಿ, ಈ ಕ್ರಮಪಡಿಸುವಂತ ವರ್ಷದಲ್ಲಿ ನಾನು ಇನ್ನೂ ಕ್ರಮ ಆಗಬೇಕು, ನಾನು ನಿನಗೆ ಹತ್ತಿರ ಆಗಬೇಕು. ಈ ಚಾಮರಾಜನಗರ ಜಿಲ್ಲೆಯಲ್ಲಿ ಎಷ್ಟು ಜನ ದೇವರನ್ನು ವಹಿಸಿರೋದು ಗೊತ್ತಿಲ್ಲ, ನಾನು ತುಂಬಾ ವಹಿಸಿದ್ದೀನಿ. ಆದ್ರೆ ನಾನು ಹೇಳ್ತೀನಿ, ಎಷ್ಟು ಜನ ದೇವರ ಹತ್ರ ಆಗಿರೋದು ಗೊತ್ತಿಲ್ಲ, ನಾನು ತುಂಬಾ ಹತ್ರ ಇದ್ದೀನಿ. ಆಮೇಲೆ ದೇವರಿಗೆ ನಾನು ಅಂಟಿಕೊಂಡಂತ ಅದರೊಂದಿಗೆ ನಡೆಯುವಂತ ವ್ಯಕ್ತಿಯಾಗಿ ನಾನು ಕರ್ಮದ ಸನ್ನಿಧಿನೇ ಕಾಣ್ತೀನಿ. ನಾನು ಕಣ್ಣು ಮುಚ್ಚಿದ ಅದರ ಕಾರ್ಯಗಳನ್ನು ನೋಡುವಂತೆ ಮಾಡ್ತಿದ್ದಾರೆ. ಇವತ್ತು ಸರಿಯಾದ ಮಾನಸಾಂತರ ನಮ್ಮಲ್ಲಿ ಇಲ್ಲದಿರುವುದೇ, ಕಣ್ಣು ಮುಚ್ಚಿದ್ರೆ ಕರ್ತನ ಕೊಡುವುದನ್ನು ಸಹ ಕಾಣ್ತಾ ಇಲ್ಲ ಅನೇಕ ವಿಶ್ವಾಸಿಗಳು. ಕರ್ತನ ಕೊಡುವುದನ್ನು ಕಾಣ್ತಿಲ್ಲ. ಅವರು ಹೇಳ್ತಾರೆ ಕಣ್ಣು ಮುಚ್ಚಿದ ದೇವರು ಅನೇಕ ವಿಷಯಗಳನ್ನು ಸಹ ಮಾತಾಡ್ತಿದ್ದಾರೆ. ಎಷ್ಟು ಜನರಿಗೆ ದೇವರು ಕೊಡುವ ದರ್ಶನಗಳು, ಪರಲೋಕದ ದರ್ಶನ ನಾವು ಕಾಣ್ತಾ ಇದ್ದೀವಿ. ಯಾಕಂದ್ರೆ ಈ ಲೋಕದ ಕಾರ್ಯಗಳಲ್ಲಿ ನೋಡಿ 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 ಅವುಗಳನ್ನು ಆಸಕ್ತಿ ಉಳ್ಳದಾಗಿರುವುದಿಲ್ಲ, ವ್ಯರ್ಥವಾದವುಗಳನ್ನು ನೋಡೋದ್ರಿಂದ ನಾನು ಮಾಡ್ತಿದ್ದೇನೆ. ದೇವರ ಕರುಣೆಯನ್ನು ನಾನು ಮಾಡಿದೆ. ಯಾವನ್ನ ತಿಳಿದು ತಿಳಿದು ನನ್ನ ಪ್ರೀತಿ ಮಾಡಿದೆಯ, ಯಾಕೆ ನಾನೆಂದು ನಿನಗಿಷ್ಟೊಂದು ಪ್ರಿಯ. ಹೌದಾ? ತಿಳಿದು 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 ಎಷ್ಟೋ ತಪ್ಪು ಮಾಡಿ ಆದರೂ ನನ್ನ ಪ್ರೀತಿಸುವ ಒಂದೇ ಅರ್ಥ, ನೀನು ನನ್ನ ಕಡೆ ಬಂದ್ಬಿಡು, ತಿಳ್ಕೊಂಡ್ಬಿಡು ಮಗನೇ, ನಿನ್ನ ಮಾನಸನ್ನು ಹೋಗ್ಬಿಡು ಮಗನೇ. ಹಲ್ಲೆಲೂಯಾ. ನಾನಂತೂ ನೀವು ಎಷ್ಟು ಜನ ಆರಾಧನೆ ಮಾಡೋದಿಲ್ಲ ಗೊತ್ತಿಲ್ಲ, ನಾನು ಚೆನ್ನಾಗಿ ದೇವರ ಪ್ರೀತಿ ಮಾಡ್ತೀನಿ, ಆರಾಧನೆ ಮಾಡ್ತೀನಿ, ಅದರ ಪ್ರೀತಿಯನ್ನು ಗ್ರಹಿಸ್ತೀನಿ, ಅದರ ಪ್ರೀತಿ ಕೃತಜ್ಞತೆಯನ್ನು ಸಲ್ಲಿಸ್ತೀನಿ. ಇವತ್ತು ವಾಕ್ಯ ಓದಿಸಿದ ಯೆಶಾಯ 43:20 ವರ್ಷದಲ್ಲಿ ನನ್ನ ಸ್ತೋತ್ರಗಳನ್ನು ಏನ್ ಮಾಡಿ ಪ್ರಚಾರ ಮಾಡಿ. ಅನೇಕ ಹೇಳಬೇಕು ಚಂದ್ರು ಪಾಸ ಸ್ತೋತ್ರ ಮಾಡೋದು ಚಂದ ಅಂತ. ಆಮೇಲೆ ನೀವು ಹೇಳ್ಬೇಕು, ನಿಮ್ಮ ಬಗ್ಗೆ ಹೇಳ್ಬೇಕು. ಇವ್ರು ಕಣ್ಣು ಮುಚ್ಚಿನ ಪ್ರಾರ್ಥನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿದ್ರೆ, ಇವ್ರು ಕಣ್ಣು ಮುಚ್ಚಿ ಆರಾಧನೆ ಮಾಡಕ್ಕೆ ಸ್ಟಾರ್ಟ್ ಮಾಡಿ ಸಾಕು, ತುಂಬಾ ಇಷ್ಟ ಆಗುತ್ತೆ ಹೇಳ್ಬೇಕು. ಹಲ್ಲೆಲೂಯಾ. ಇವ್ರು ಬಾಯಿ ತೆಗೆದ್ರೆ ಸಾಕು, ಮುತ್ತುಗಳು ಬರುತ್ತೆ, ಕೆಟ್ಟ ಕೆಟ್ಟ ಮುತ್ತುಗಳು. ಈ ರೀತಿಯಾದಂತ ಸಾಕ್ಷಿ ಅನುಭವಾಯ್ತು. ನಾನು ಸ್ತೋತ್ರ ಮಾಡಿ ಪರಿಶುದ್ಧಾತ್ಮ ಹೇಳಿದ್ದೀನಿ. ಹಲ್ಲೆಲೂಯಾ. ಅವಾಗ ಮಾಡೋದು ನ್ಯಾಯ ತೀರ್ಪನ್ನು ನೋಡಿ ನಾನು ಮಾನಸಾಂತರ ಪಡುತ್ತಲ್ಲ, ಪಾಪಗಳನ್ನ ಅರಿಕೆ ಮಾಡಬೇಕೆಂಬುದಾಗಿ 6ನೇ ವಚನದಲ್ಲಿ ಮತ್ತಾಯ 3:6 ಅವರು ತಮ್ಮ ತಮ್ಮ ಪಾಪಗಳನ್ನು ಹೇಳಿಕೊಂಡು ಲೋಕದೊಳಗೆ ಅವರನ್ನು ದೀಕ್ಷಾಸ್ನಾನ ಮಾಡಿಸಿಕೊಳ್ಳುತ್ತಿದ್ದರು. ಸಾಕು. ಜನ ಎಲ್ಲ ಹೆಂಗ್ ದೀಕ್ಷಾಸ್ನಾನ ಮಾಡ್ಕೊಂಡಿದ್ರಂತೆ? ಅವರವರ ಪಾಪಗಳನ್ನು, ತಮ್ಮ ತಮ್ಮ ಪಾಪಗಳನ್ನು ಒಪ್ಕೊಳ್ತಿದ್ರಂತೆ. ಎಷ್ಟು ಜನವಾಗಿ ನಾನು ಪಾಪ ಮಾಡಿದ್ದು ಪಾಸ್ಟ್ ಒಪ್ಕೋತೋ ಇಲ್ವೋ ಗೊತ್ತಿಲ್ಲ, ದೇವರಿಂದ ಒಪ್ಕೊಳ್ರಿ, ದೇವರ ಇಂಥ ಪಾಪದಲ್ಲಿ ನಾನಿದ್ದೇನೆ, ದೀಕ್ಷಾಸ್ನಾನ ಹೊಂದಿಯೂ ಇಂಥ ಪಾಪದಲ್ಲಿ ನಾನಿದ್ದೆ, ಒಪ್ಕೊಳ್ಳಿ ಕರ್ತನ ಮುಂದೆ. ಅದು ಸರಿಯಾದ ಮಾನಸಾಂತರ. ನ್ಯಾಯ ತೀರ್ಪನ್ನು ನೋಡಿ ಅಲ್ಲ. ಕೆಲವು ಹೇಳ್ತಾರೆ ನನ್ನಂತ ಒಳ್ಳೆಯದು ಯಾರು ಇಲ್ಲ. ನಾನು ಕೆಲವು ಬಾಯಿ ಕೇಳಿದ್ದೆ, ನನ್ನಂತ ಒಳ್ಳೆಯ ಮೂಲ ಯಾರು ಇಲ್ಲ ಪಾಸ್ಟರ್. ನಾನು ನಿನ್ನಂತ ಕೆಟ್ಟ ಪಾಪಿ ಮೂಲೆ ಯಾರು ಇಲ್ಲ, ನನ್ನಲ್ಲಿ ಪಾಪವಿಲ್ಲ ಎಂಬುದು ಹೇಳಿದ್ರೆ ನಮ್ಮನ್ನು ನಾವು ಮೋಸಪಡಿಸಿಕೊಂಡ ಹಾಗೆ. ಇನ್ನೊಂದು ಗುಂಪಿದೆ ಇದೇ ಜಾಗದಲ್ಲಿ. ಮುಂದೆ ಓದಿ 6ನೇ ವಚನ ಓದಿದ್ರಪ್ಪ, 7ನೇ ವಚನ 8ನೇ ವಚನ ಓದಿ. ಆದರೆ ಅವರು ಫರಿಸಾಯರಲ್ಲಿಯೂ ಸದ್ದುಕಾಯರಲ್ಲಿಯೂ ಅನೇಕರು ತನಗೆ ಸ್ನಾನ ಮಾಡಿಸಿಕೊಳ್ಳುವುದಕ್ಕೆ ಬರುವುದನ್ನು ಕಂಡು ಅವರಿಗೆ ಎಲೈ ಸರ್ಪ ಜಾತಿಯವರೇ ಸಾಕು. ಮೇಲ್ವಚನ ಇರ್ತದೆ, ಜನರು ಅವರ ತಮ್ಮ ತಮ್ಮ ತಪ್ಪುಗಳನ್ನು ಒಪ್ಪಿಕೊಂಡು ಪಾಪಗಳನ್ನು ಒಪ್ಪಿಕೊಂಡು ಬಂದರು. ಆದರೆ ಅಂತ ಸ್ಟಾರ್ಟ್ ಆಗುತ್ತೆ 7ನೇ ವಚನ. ಆದರೆ ಫರಿಸಾಯರು ಏನ್ ಮಾಡುವಂತೆ, ಪಾಪಗಳನ್ನು ಒಪ್ಪಿಕೊಳ್ಳದೆ ನಾವು ಗ್ರೇಟ್, ನಾವು ಮಹನೀಯರು, ಗೌರವಾನ್ವಿತರು, ನಾವೇನೇ ಪಾಪ ಮಾಡಿದ್ವಿ, ನಾವು ಪಾಪ ಒಪ್ಕೊಳ್ಳಲ್ಲ ಅಂತ ಬರ್ತಿರುವಾಗ ಸ್ನಾನಿಗಳಾಗಿ ಎಂತ ಪ್ರಸಂಗ ಮಾಡ್ತಾರೆ ಗೊತ್ತಾ? ಕೆಲವು ಸಾರಿ ಪಾಸ ಪ್ರಸಂಗ ಮಾಡೋದನ್ನ, ಚಂದ್ರು ಪಾಸ ಪ್ರಸಂಗ ಮಾಡೋದನ್ನ ಚುಚ್ಚಿ ಮಾತಾಡ್ತಾರೆ ಅಂತ ಅನ್ಕೊತಾರೆ ಕೆಲವರು. ಸ್ನಾನಿಗಳಾಗಿ ಯೋಹಾನನಾಗಿ ನಿಂತಿದ್ರೆ ಮುಖ ನೋಡಿ ಸರ್ಪವೇ. ಸರ್ಪ ಜಾತಿಯ ಅರ್ಥ ಏನು ಗೊತ್ತಾ? ಅನೇಕ ಜಾತಿ ಇದೆ. ಕೊಳಕಂಡ, ಕಾಳಿ ಸರ್ಪ, ಕಣ್ಣಾವು, ಹೌದಾ? ಸ್ನಾನಿಕನಾಗಿ ಯೋಹಾನ ಏನನ್ನ ಸ್ಟೇಜ್ ಕೊಟ್ಟಿದ್ರೆ ಕೆಲವೊಂದು ಯಾವ್ಯಾವ ಸರ್ಪ ಇದ್ದೀವಿ ಒಳಗೆ ಹೇಳ್ಬಿಟ್ಟಿದ್ದ. ನಾನು ಹೇಳಲ್ಲ,
ಹುಷಾರ್. ಅಷ್ಟರ ಒಳಗಡೆ ನಾವು ಮಾನಸಾಂತರ ತಪ್ಪಾದ ಮಾನಸಾಂತರ ಇವ್ರು ಬಿಡ್ತಾ ಇದ್ದಾರೆ. ತಪ್ಪಾಗಿ ಬಂದು ದೀಕ್ಷಾ ಸ್ಥಾನಕ್ಕೆ ಹೋಗ್ತಾರೆ, ಪಾಪವನ್ನು ಅರಕೆ ಮಾಡಬೇಡಿ. ನಾನು ಸೇವಕನಾಗಿ ನಿಮಗೆ ದೀಕ್ಷಾ ಸ್ಥಾನ ಕೊಟ್ಟಿದ್ರು ಕೂಡ ನಾನು ಎಂಕರೇಜ್ ಮಾಡ್ತೀನಿ, ಮಾನಸಾಂತರ. ಯಾಕಂದ್ರೆ ಇವತ್ತು ರಾತ್ರಿ ಕೊಡುವುದು ಯೇಸು ಸ್ವಾಮಿ. ಪ್ರಪಂಚದಲ್ಲಿ ನಡೆಯುವಂತ ಪ್ರತಿಯೊಂದು ಘಟನೆಗಳನ್ನು ನಾವು ಕರ್ತನ ಬರುವ ಬಗ್ಗೆ ಮಾತಾಡಲು ತುಂಬಾ ಪ್ರಯತ್ನ ಮಾಡ್ತೀನಿ. ಯಾಕಂದ್ರೆ ಇದು ಅನೇಕ ವಸ್ತು ಇದೆ, ಅನೇಕ ಕಾರ್ಯಗಳು ಗೊತ್ತಿಲ್ಲ. ಕರ್ತನ ಬರುವ ಬಗ್ಗೆ ಮಾತಾಡೋದಾದ ಎಲ್ಲ ಕಾರ್ಯಗಳು ಕೈಗೊಂಡಿವೆ. ಎಷ್ಟು ಬಹಳ ಬೇಗವಾಗಿ ಬರಲಿಕ್ಕಿಲ್ಲ, ಇನ್ನು ಸಮಯ ಇಲ್ಲ. ಅದಕ್ಕಾಗಿ ನಾನು ಎಂಕರೇಜ್ ಮಾಡ್ತೀನಿ. ಚರ್ಚಲ್ಲಿ ಎಷ್ಟು ವರ್ಷ ಇದ್ದೇನು ಬೇಡ, ಯಾವ ಕಡೆಗೆ ಎಷ್ಟು ಬಂದು ನಾನು ಈಗ ಕೇಳ್ತೀನಿ, ನನ್ನ ಜೊತೆ ಪರಲೋಕ ಪರೀಕ್ಷೆ ಬರಲಿ. ಆಮೇಲೆ ಪರಲೋಕ ಬರಲಿಕ್ಕೆ ಸಿದ್ಧವಾಗಿರ್ತೀನಿ. ತಪ್ಪಾದ ಉದ್ದೇಶದೊಂದಿಗೆ ಮಾನಸಾಂತರ ಹೊಂದಿದಂತ ಕೆಲವು ಉದಾಹರಣೆಗಳನ್ನು ವಿಮೋಚನೆ ಕಾಂಡ 9ನೇ ಅಧ್ಯಾಯ. ಬೇಸರ ಆಗ್ತಿಲ್ವಾ? ಉದಾಹರಣೆ ಮಾತಾಡ್ತೀನಿ ಇವತ್ತು. ಬೇಸರ ಆಗ್ತಿಲ್ವಾ? ವಿಮೋಚನೆ ಕಾಂಡ 9ನೇ ಅಧ್ಯಾಯ, ಎಕ್ಸೋಡಸ್ ಅದರ 33ರಿಂದ 35 ವಚನದವರೆಗೆ. 33ರಿಂದ 35 ವಚನ. ಮೋಶೆಯು ಫರೋಹನನ್ನು ಬಿಟ್ಟು ಪಟ್ಟಣದಿಂದ ಹೊರಗೆ ಬಂದು ಕೈಯೆತ್ತಿ ಯೆಹೋವನನ್ನು ಪ್ರಾರ್ಥಿಸಿದಾಗ ಗುಡುಗು ಕಲ್ಲಿನ ಮಳೆಯು ನಿಂತು ಹೋಯಿತು. ಮಳೆಯು ನಿಂತಿತು, ಆದರೆ ಆ ಬಿರುಮಳೆಯು ಕಲ್ಲಿನ ಮಳೆಯು ಗುಡುಗು ನಿಂತು ಹೋದದನ್ನು ಫರೋಹನು ಕಂಡಾಗ ಅವನು ಅವರ ಪರಿವಾರದವರು ಇನ್ನೂ ಪಾಪಿಷ್ಠರಾಗಿ ಹೃದಯಗಳನ್ನು ಮೊಂಡು ಮಾಡಿಕೊಂಡರು. ಮುಂದೆ ಓದ್ಕೊಳ್ಳಿ, ಬರೆದುಕೊಂಡು 35 ವಚನ. ಕಲ್ಲಿನ ಮಳೆ ಬಂತು, ಗುಡುಗು ಬಂತು, ಇದೆಲ್ಲದರ ನಿಮಿತ್ತ ಫರೋಹನಿಗೆ ಬಹಳ ಹೋಗ್ತಾ ಇತ್ತು. ಆಗ ಫರೋಹನ ಮಾತೆ ಗೊತ್ತಾ? 27 ವಚನ ಓದಿ. 27. ಆಗ ಫರೋಹನು ಮೋಶೆ ಆರೋನನನ್ನು ಕರೆಸಿ ಅವರಿಗೆ, ನಾನು ಅಪರಾಧಿಗೂ ಈಗ ಒಪ್ಪಿಕೊಂಡೆ. ಏನಿಲ್ಲ, ನಾನು ಅಪರಾಧಿ ಅಲ್ಲ, ನಾನು ನಿಮ್ಮನ್ನು ಕಳಿಸ್ಬಿಡ್ತೀನಿ, ಈ ಕಲ್ಲು ಮಳೆ ನಿಲ್ಲಿಸ್ಬಿಡು. ಇದು ಮಾನಸಾಂತರ ಹೋಗಿಲ್ಲ. ಮೋಶೆ ಅದನ್ನು ನಂಬಿಟ್ಟ, ಹೋಗ್ತಾನೆ, ದೇವರನ್ನ ಪ್ರಾರ್ಥಿಸ್ತಾನೆ, ಕಲ್ಲಿನ ಮಳೆ ಸ್ಟಾಪ್. ಈಗ ವಚನ ಇರುತ್ತದೆ, ಮೋಶೆಯು ತನ್ನ ಪರಿವಾರದವರು ತಮ್ಮ ಹೃದಯವನ್ನ ಮತ್ತಷ್ಟು ಕಠಿಣಪಡಿಸಿಕೊಂಡು ಮತ್ತು ಪಾಪಿಗಳಾಗುತ್ತೆ. ಇದು ತುಂಬಾ ಜನ ದೇವ ಜನರಲ್ಲಿ ತಪ್ಪಾದ ಮಾನಸಾಂತರ. ನ್ಯಾಯ ತೀರ್ಪನ್ನ ನೋಡಿ ಪಶ್ಚಾತ್ತಾಪ ಪಟ್ಟ. ಇವತ್ತು ಕೆಲವು ಕೆಟ್ಟ ಬಂದಾಗ, ಕೆಲವು ಹೋರಾಟ ಬಂದಾಗ, ನಾನು ಪ್ರಾರಂಭದಲ್ಲಿ ನನ್ನ ಕುಟುಂಬ ಏನಾದ್ರು ಹೋರಾಟ ಮಾಡ್ಬಿಟ್ಟು, ದೇವರೇ ತಪ್ಪು ಮಾಡಿದ್ದೆ ಸ್ವಾಮಿ, ಕ್ಷಮಿಸ್ಬಿಡಪ್ಪ, ನಾನು ಮಾಡಿದ ವಿಶ್ವಾಸಿಯಾಗಿದ್ದ. ಬೆಂಗಳೂರಲ್ಲಿ ಸೇಲ್ಸ್ ಫೀಲ್ಡ್ ಹೋಗ್ತಿರುವಾಗ ಅನೇಕ ಹಣ, ವ್ಯತ್ಯಾಸವಾದ ಹಣಗಳೆಲ್ಲ ನಮ್ಮ ಕೈ ಬಂದಿರುತ್ತಾ ಇತ್ತು, ಸಂಬಳ ಅಲ್ಲದೆ. ಅದೆಲ್ಲ ತೆಗೆದುಕೊಳ್ಳೋಕೆ ಬಹಳ ಖುಷಿ ಆಗೋದು. ಗಾಡಿ ಒಂದ್ಸರಿ ಸ್ಕಿಡ್ ಆಗಿದ್ದು, ದೇವರೇ ನಾನು ತಪ್ಪು ಮಾಡ್ಬಿಟ್ಟಿದ್ದಪ್ಪ, ಇನ್ಮೇಲೆ ಅಂತ ಹಣ ಬೇಡ ಸ್ವಾಮಿ, ತೀರ್ಮಾನ ಮಾಡ. ಎಲ್ಲಿ ಗಂಟ ಗಾಯ ವಾಸಿ ಆಗಲ್ಲ, ಪುನಃ ಅದೇ ಕಥೆ, ಅದೇ ಹಣ. ಈ ಸ್ವಭಾವಗಳಿಂದ ನಾನು ಎಷ್ಟೋ ಆಶೀರ್ವಾದನ ಕಳ್ಕೊಳ್ಳೋದು. ಪರಮಾತ್ಮ ಮಾಡ್ತಾರೆ. ಒಂದು ವೇಳೆ ನಾನು ಹೇಳ್ತಿರೋದು ನಿಮ್ಮಲ್ಲಿ ಅಂತ ಮಾನಸಾಂತರಗಳು ಉಂಟಾಗ್ತಾರೆ. ಇವತ್ತು ಕೇಳಿ, ದೇವರೇ ನ್ಯಾಯ ತೀರ್ಪನ್ನು ನೋಡಿ ನಾನು ಮಾನಸಾಂತರ ಪಡಬಾರದು ಅಂತ ನೀವು ಹೇಳ್ತಾ ಇದ್ದೀರಿ, ಅದನ್ನು ನೋಡಿ ನಾನು ಮಾನಸಾಂತರ ಪಡೋದಿಲ್ಲ. ಇವತ್ತು ನಾನು ಹೇಳ್ತೀನಿ, ಇವತ್ತು ನನಗೆ ಈ ಮಾನಸಾಂತರ ಸರಿಯಾಗಿ ಮಾನಸ ಉಂಟಾಗಿ ಹೇಳೋದಿಲ್ಲ, ಯಾವ್ದಾದ್ರು ಪೆಟ್ಟಿನಿಂದಲೋ ಯಾವ್ದಾದ್ರು ಹೋರಾಟದಿಂದಲೋ ಅಲ್ಲ, ದೇವರು ನಮ್ಮನ್ನು ಮಾತನಾಡಿ ಎಚ್ಚರಿಸೋದ್ರಿಂದ ನಾನು ಮಾನಸಾಂತರವಾಗಿದ್ದೀನಿ. ಆಮೇಲೆ ನಿದ್ರೆ ಮಾಡೋದಿದ್ದೀರಾ? ದೇವರು ಸ್ತೋತ್ರ. ಎಲ್ಲರೂ ತಲೆಗೆ ಸೇರ್ತಿರ್ತಾರೆ. ಯಾರ್ಯಾರು ಎಲ್ಲರೂ ಕನ್ಫ್ಯೂಸ್ ಆಗೋದು, ಮಾಡಿ ಕಾಣ್ತಾರಲ್ಲ, ದೇವ್ರ ಸ್ತೋತ್ರ ಅನ್ಕೋತಾರೆ. ಎಲ್ಲ ಬದಲಾಗಿದೆ, ದೇವ್ರ ಸ್ತೋತ್ರ. ಹಲ್ಲೆಲೂಯಾ. ಹಾಗಾಗಿ ತಪ್ಪಾದ ರೀತಿಯಲ್ಲಿ ಅವನು ಮಾನಸಾಂತರವನ್ನು ಪಡ್ತಾನೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ, ಇದನ್ನ ಹೇಳಿ ನಾನು ಮುಗಿಸಿದ ಸಮಯ ಆಗಿದೆ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ. 2 ಕೊರಿಂಥದವರಿಗೆ ಬರೆದ ಪತ್ರಿಕೆ 7ನೇ ಅಧ್ಯಾಯ, ಅದರ 9ನೇ ವಚನವನ್ನು ಓದಿ. ಇಲ್ಲಿ 2 ವಿಧವಾದಂತಹ ದುಃಖ ಕಂಡುಬರುತ್ತದೆ. ಲೌಕಿಕವಾದ ದುಃಖ, ದೇವರಿಗೆ ಮೆಚ್ಚುಗೆ ಆಗುವ ದುಃಖ. ಓದೋಣ. ನಿಮಗೆ ದುಃಖವಾಯಿತೆಂದು ನಾನು ಸಂತೋಷ ಪಡದೆ, ನೀವು ದುಃಖಪಟ್ಟು ಬೇರೆ ಮನಸ್ಸನ್ನು ಹೊಂದಿದ್ದಕ್ಕಾಗಿ ಸಂತೋಷ ಪಡುತ್ತೇನೆ. ಒಂದು ನಿಮಿಷ, ಅದು ಮುಂದೆ ಆಗೋದರಂತೆ. ಇಲ್ಲಿ ಕೆಲವೊಂದ್ಸಲ ದುಃಖ ಪಟ್ಟರಂತೆ. ಈ ದುಃಖ ಎಂತ ದುಃಖ ಪಡ್ತಾರೆ? ಈ ದುಃಖ ಏನ್ ಮಾಡ್ತದೆ ಗೊತ್ತಾ? ಅವರಲ್ಲಿ ಬೇರೆ ಮನಸ್ಸನ್ನು
ಮಾನಸಾಂತರ ಕೊಟ್ಬಿಡುತ್ತೆ. ಗಮನಿಸಿ, ನಾನು ಪಾಪ ಮಾಡಿದ್ದೆ, ಪಾಪ ನಿಮಿತ್ತ ಕಣ್ಣೀರಿಗೆ ಗೋಳಾಡಿದೆ, ಆ ಕಣ್ಣೀರು ನನಗೆ ಹೊಸ ಮನಸ್ಸನ್ನು ಕೊಟ್ಬಿಟ್ಟು ಇನ್ನು ಪಾಪ ಮಾಡೋದು ಬೇಡಪ್ಪ, ಈ ಪಾಪದಿಂದ ನನ್ನ ಕಣ್ಣೀರು ಬೇಕು ಅಂತೇಳಿ ಬೇರೆ ಮನಸ್ಸನ್ನು ಹೊಂದ್ಕೊಂಡ್ಬಿಟ್ಟೆ. ಇದು ಸರಿಯಾದ ಮನಸ್ಸು. ಮುಂದೆ ನೀವು ದೇವರ ಚಿತ್ತಾನುಸಾರವಾಗಿ ದುಃಖಿಸಿದ್ದರಿಂದ ನಮ್ಮಿಂದ ಯಾವುದರಲ್ಲಿಯೂ ನಷ್ಟ ಪಡಲಿಲ್ಲವಲ್ಲ. ಹಾಗೆ ದೇವರ ಚಿತ್ತ ನಾನು ಕಣ್ಣೀರಿಡಬೇಕು ಅಂತ ಈ ವಚನ ಹೇಳ್ತದೆ. ದೇವರ ಚಿತ್ತ ಕೆಲವು ವಿಷಯದಲ್ಲಿ ಕಣ್ಣೀರಿಡಬೇಕು ಅಂತ. ಯಾಕೆ ಸ್ವಾಮಿ ಹೋರಾಟ ಬಂತು ಕೇಳ್ಬೇಡಿ. ಈ ಹೋರಾಟ ಬಂತ ಅಳಿತೀವಿ ಸ್ವಾಮಿ ಮುದ್ರಲ್ಲಿ ದೇವರೊಂದು ಅಳಿ. ದೇವರ ವಚನ ಹೇಳ್ತದೆ, ದೇವರ ಚಿತ್ತಾನುಸಾರವಾಗಿ ದುಃಖಿಸಿದ್ದರಿಂದ. ಅದರ ಅರ್ಥ ಏನು? ಈ ದುಃಖ ಯಾವಾಗ ಬಂತು? ದೇವರ ಚಿತ್ತದಿಂದ ಬಂತು. ನಿನ್ನ ಕುಟುಂಬಕ್ಕೆ ಕೆಲವು ದುಃಖ ಬರ್ತದ, ಬರಲಿ ಸ್ವಾಮಿ. ಕೆಲವರು ನನ್ನ ಕೇಳ್ಕೊಳ್ತಾರೆ, ಏನಾದ್ರು ಮಾಡಿ ದೇವರು ಸ್ವಾಮಿ ಅಷ್ಟೇ ಪ್ರೇರ್ ಮಾಡಿ ನನ್ನ ಕುಟುಂಬ ರಕ್ಷಣೆ ಮಾಡಿ. ಕೆಲವರು ರಕ್ಷಣೆ ಹೊಂದಿಲ್ಲ, ಅವ್ರು ಕೇಳ್ಕೊಳ್ಳೋದೇ ನನ್ನ ಕುಟುಂಬ ಕಷ್ಟನೇ ಬಾರದೇ ಪ್ರೇರ್ ಮಾಡಿ ಅಷ್ಟೇ. ಬರಲೇ ಬೇಡ, ಕಷ್ಟನೇ ಬಂದೆವು ಕಷ್ಟ ಸಿಗತ್ತ ನರಕಕ್ಕೆ. ಕಷ್ಟನೇ ಬರದೆ ಕಷ್ಟ ಸಿಗಬೇಕಿತ್ತ. ನಮ್ಮ ದೇವರು ಕೊಟ್ಟೊಂದು ಮಾರ್ಗ ಒಂದೇ, ಅಗಲವಾದ ಮಾರ್ಗ, ಇಕ್ಕಟ್ಟಾದ ಮಾರ್ಗ. ನಾವು ನನ್ನ ಕುಟುಂಬ, ನನ್ನ ಆತ್ಮಿಕ ಜನ ಯಾವ ಆಗೋಗ್ಬೇಕು? ಎಲ್ಲರೂ ಜೊತೆಗೆ ಇಕ್ಕಟ್ಟಾದ ಮಾರ್ಗ ಬಂದ್ರೆ ನಿಗೊಂದು ಇವತ್ತು ಶಶಿಕಲಿಸಿದ ಆಗುತ್ತದೆ ಇಕ್ಕಟ್ಟಾದ ಮಾರ್ಗ ಅಂತವರಿಗಾಗಿ ದೇವರಿಸುವ. ನೀನೊಂದು ಇಕ್ಕಟ್ಟಾದ ಮಾರ್ಗವಿದೆಯಾ? ಯಾಕೆ ಪ್ರಶ್ನೆ ಆಗ್ಬೇಡ, ನಾನು ಸರಿಯಾದ ಮಾನಸಾಂತರ ಆಗಿದ್ದೀನಿ. ಈ ಇಕ್ಕಟ್ಟಿನಲ್ಲೇ ನಿನ್ನ ಮಹಿಮೆ ಪಡಿಸಲು ಸಹಾಯ ಮಾಡಿ. ಆಮೇಲೆ ದೇವರು ಇಷ್ಟು ಒಳ್ಳೆಯವರು ಅಂದ್ರೆ ಮಾನಸಾಂತರ ಹೇಗೆ ಪಡಬಾರದು, ನ್ಯಾಯ ತೀರ್ಪನ್ನು ನೋಡಿ ಮಾನಸಾಂತರ ಪಡಬಾರದು ಎಂಬುದಾಗಿ ತಿಳಿಸಿದ್ದಾರೆ. ಇದೇ ವಿಚಾರ ನೀವು ಪೂರ್ತಿಯಾಗಿ ನಾನು ಮಾತಾಡ್ತೀನಿ. ಪಡಬಾರದು ಯಾವ್ಯಾವುದನ್ನ ಪಡಬಾರದು. ಟಾಪಿಕ್ ಬಂದು ಹೇಗೆ ಮಾನಸಾಂತರ ಪಡಬಾರದು. ಎರಡನೇ ಟಾಪಿಕ್ ನ್ಯಾಯ ತೀರ್ಪನ್ನ ತಪ್ಪಿಸಿಕೊಳ್ಳಲೆಂದು ಮಾನಸಾಂತರ ಪಡಬಾರದು. ಮೂರನೇದು ಧಾರ್ಮಿಕ ಚಟುವಟಿಕೆಗಳ ಮೇಲೆ ಅವಲಂಬಿತರಾಗಿರಬಾರದು. ನಾಲ್ಕನೇದು ನಿಮ್ಮ ಪಾಪದ ಅರಿಕೆಯಲ್ಲಿ ಅನಿಶ್ಚಿತತೆ ಇರಬಾರದು. ಅದರ ಮುಂದೆ ಎಕ್ಸ್ಪ್ಲೇನ್ ಮಾಡ್ತೀನಿ ನಾನು ಮುಂದಿನ ವಾರಗಳಲ್ಲಿ. ಬೇರೆಯವರೊಂದಿಗೆ ಮುಖ್ಯವಾದ ಟಾಪಿಕ್ ತಪ್ಪಿಸಬೇಡಿ. ಬೇರೆಯವರೊಂದಿಗೆ ನಿಮ್ಮನ್ನು ಹೋಲಿಸಿಕೊಳ್ಳಬಾರದು. ಬೇರೆಯವರೊಂದಿಗೆ ಏನ್ ಮಾಡಬಾರದು? ಹೋಲಿಸಿಕೊಳ್ಳಬಾರದು. ನಂತರ ದೊಡ್ಡ ಪಾಪ ಸಣ್ಣ ಪಾಪ ಎಂದು ವ್ಯತ್ಯಾಸ ಮಾಡಬಾರದು. ಈ ತಿಂಗಳಲ್ಲಿ ಈ ವಿಷಯಗಳನ್ನು ನಾನು ಮಾತನಾಡಿ ಹೋಗ್ತೇನೆ. ಮಾಡಲು ತಪ್ಪಿದ್ದವುಗಳನ್ನು ಸಾಧಾರಣವಾಗಿ ಎಣಿಸಬಾರದು. ಮಾಡಿದ ತಪ್ಪನ ಅದನ್ನು ಸಾಧಾರಣ ಎಣಿಸಬೇಡ, ಚಿಕ್ಕದನ್ನು ಎಣಿಸಬೇಡ, ಸಾಧಾರಣ ತಗೋಬೇಡ, ಎಣಿಸಬಾರ್ದು. ನೀವು ಮಾನವರೊಂದಿಗೆ ಸಂಧಾನವಾಗುವುದನ್ನು ಅಲಕ್ಷಿಸಬಾರದು. ನಿನ್ನ ಸ್ನೇಹಿತರೊಂದಿಗೆ, ನಿನ್ನ ಕುಟುಂಬದೊಂದಿಗೆ, ನಿನ್ನ ಮರದೊಂದಿಗೆ, ಗಂಡನೊಂದಿಗೆ, ಹೆಂಡತಿಯೊಂದಿಗೆ ಒಂದಾಗೋದನ್ನ ಅಲಕ್ಷ್ಯ ಮಾಡಬೇಡ. ಬಿಡು, ಅವಳಿದ್ದರನ್ನ ಅವಳಿದ್ರಿಯ ಸೂರ್ಯ ಬೆಳಗಾಗದು, ಅವಿಲ್ಲರನ್ನ ಜೀವನ ಚೆನ್ನಾಗ್ಯಾರ, ಇದಲ್ಲ ಅಲಕ್ಷ್ಯ ಮಾಡಬೇಡ. ದೇವರ ತಾಳ್ಮೆಯನ್ನು ತಪ್ಪಾಗಿ ಪರಿಗಣಿಸಬಾರದು. ದೇವರ ತಾಳ್ಮೆಯನ್ನು ತಪ್ಪಾಗಿ ಪರಿಗಣಿಸಬಾರದು. ಕಡೆಯದಾಗಿ ಮಾನಸಾಂತರ ಪಡುವುದನ್ನು ಎಂದಿಗೂ ನಿಲ್ಲಿಸಬಾರದು. ಆಮೇಲೆ ಈ ಇಷ್ಟು ವಿಷಯವನ್ನು ತಿಳುವಳಿಕೆ ನಾನು ಮಾತನಾಡ್ತೇನೆ. ದಯಮಾಡಿ ಇವತ್ತಿನ ಪ್ರಕಾರ ನಾನು ಮಾನಸಾಂತರ ಹೇಗೆ ಪಡಬಾರದು, ಆದಾಮರಂತೆ ನಾನು ಮಾನಸಾಂತರ ಪಡಬಾರದು. ನ್ಯಾಯ ತೀರ್ಪನ್ನು ತಪ್ಪಿಸಿಕೊಳ್ಳಬೇಕು ಎನ್ನುವುದಕ್ಕೋಸ್ಕರವಾಗಿ ಮೊದಲಾಗ್ತಾರೆ. ಅಲ್ಲೇ ಪರವಾದ ಮಾಡಿದ್ದು ಒಂದು ಪತ್ರಿಕೆಯಲ್ಲಿ ಇರುತ್ತೆ. ಕಡೆಯದಾಗ ಓದ್ಬಿಡ್ರಿ 10ನೇ ವಚನ. ದೇವರ ಚಿತ್ತಾನುಸಾರವಾಗಿರುವ ದುಃಖವು ಮಾನಸಾಂತರವನ್ನುಂಟು ಮಾಡಿ ರಕ್ಷಣೆಗೆ ಕಾರಣವಾಗುವುದು. ಏನು ಮಾಡ್ತದಂತೆ? ಮಾನಸಾಂತರ ಉಂಟು ಮಾಡಿ ರಕ್ಷಣೆಗೆ ಕಾರಣವಾಗ್ಬಿಡುತ್ತೆ. ಇವತ್ತು ನೀವು ನಾನು ಕೇಳಬೇಕು, ದೇವರೇ ಮಾನಸಾಂತರವನ್ನು ಕೊಡು. ಎಂತ ಮಾನಸಾಂತರ? ನಿನ್ನ ಚಿತ್ತಕ್ಕೆ ಅನುಸಾರವಾದ ಮಾನಸಾಂತರವನ್ನು ಹೊಂದಿ ರಕ್ಷಣೆಯ ಮಾರ್ಗ. ರಕ್ಷಣೆ ಅರ್ಥ ಏನು? ಪರಲೋಕ. ನರಕದಿಂದ ತಪ್ಪಿಸಿಕೊಂಡು ಪರಲೋಕಕ್ಕೆ ಸಿದ್ಧನು ಅನ್ನುವಂಥ ಒಂದು ಮಾತು. ಇದಾಗಬೇಕಾ ದೇವರೇ? ಇಂಥ ಕಣ್ಣೀರು ನನಗೆ, ಇಂಥ ದುಃಖ ನನಗಾಗಲಿ. ನಾನು ಕಣ್ಣೀರಿಟ್ಟರೆ ಮಾನಸಾಂತರ ಹೊಂದಬೇಕು. ನಾನು ಕಣ್ಣೀರಿಟ್ಟರೆ ರಕ್ಷಣೆ ಬರಬೇಕು. ನನ್ನ ಕುಟುಂಬಕ್ಕಾಗಿ ನಾನು ಕಣ್ಣೀರಿಟ್ಟರೆ ನನ್ನ ಕುಟುಂಬ ರಕ್ಷಣೆ ಬರಬೇಕು. ಆದ್ದರಿಂದ ಇವತ್ತು ನಾನು ಎಲ್ಲರನ್ನ ಪ್ರೀತಿಯಿಂದ ಕೇಳ್ಕೊಳ್ಳೋದು ಅಂದರೆ
ಮಾನಸಾಂತರವನ್ನು ಪಡೆದಿ. ಹೇಗೆ ಪಡಬಾರದು ಆ ರೀತಿ ಪಡೆದೆ. ಹೇಗೆ ಮಾನಸಾಂತರ ಹೋಗಬೇಕು ಮುಂದೆ ಅದು ಹೇಳ್ತೀವಿ. ಹೇಗೆ ಮಾನಸಾಂತರ ಪಡಬೇಕು ಇಲ್ಲಿ ಹೇಳುವುದು ಯೋಸೇಫನು ಹೇಗೆ ಆತ ಬದುಕ ಗೊತ್ತಾ? ದೇವರ ಭಯದಿಂದ. ಅವನು ಮಾನಸಾಂತರ ಮಾಡಲಿಲ್ಲ, ದೇವರ ಭಯದಿಂದ ಬದುಕ. ಈ ದೇವರ ಭಯ ಆತನ ಪಾಪದಿಂದ ದೂರ ಮಾಡಿತು. ಪಾಪವನ್ನು ಮಾಡಿ ನಂತರ ಪಶ್ಚಾತ್ತಾಪ ಪಡೋದಲ್ಲ. ಪಾಪ ಮಾಡಿದ ಪಶ್ಚಾತ್ತಾಪ ಮಾಡದೇ ಇರಬೇಕಾ? ಒಂದು ಸಾರಿ ಸರಿಯಾದ ಮಾನಸಾಂತರ ಪಟ್ಟರೆ ಅದಕ್ಕೆ ಮೊದಲೇ ಇರುತ್ತೆ ದೇವರ ಭಯ ಬರುತ್ತೆ. ಯಾರ ಭಯ? ದೇವರನ್ನು ನೋಡಿದ್ದಾನೆ. ಅವರನ್ನ ನೋಡಿ ಅವರನ್ನ ಕಣ್ಣು ತಪ್ಪಿಸಿ ನಾನು ಏನ್ ಮಾಡಿ ಸಾಧ್ಯ? ದಾವೀದ ಹೇಳ್ತಾನೆ, ಆರೋನನ ರೆಕ್ಕೆಯನ್ನು ಕಟ್ಟಿಕೊಂಡು ಮೇಲಕ್ಕೆ ಹಾರೋಣ ಎಂದರೆ ಅಲ್ಲಿಯೂ ನಿನ್ನ ಕಣ್ಣುಗಳನ್ನು ನೋಡುತ್ತದೆ. ಪಾತಾಳಕ್ಕೆ ಇಳಿದು ಹೋಗೋಣ ಅಂದ್ರೆ ಅಲ್ಲಿಯೂ ನಿನ್ನ ಕಣ್ಣುಗಳನ್ನು ನೋಡ್ತಿದ್ದೆ. ಹೀಗಿರುವಾಗ ನಿನ್ನ ಕಣ್ಣು ತಪ್ಪಿಸಿ ನಾನು ಏನ್ ಪಾಪ ಮಾಡಿ ಅಂತ ಯೋಸೇಫ ಹೇಳ್ತಾನೆ. ಇವತ್ತು ನನ್ನ ನಿನ್ನ ತಮಕ ಸರಿಯಾದ ಮಾನಸಾಂತರ ಉಂಟಾಗಿದ್ರೆ ಹೇಳಿ ಗೊತ್ತಾ? ಸಾಕು ಸ್ವಾಮಿ, ನೀನು ನೋಡ್ತಿದ್ಯಾ, ಆ ಭಯವನ್ನು ಜೀವಿಸಿ ಈ ತೀರ್ಮಾನವನ್ನು ಬಂದಿದೆ. ಹಲ್ಲೆಲೂಯಾ. ಸಮಯ ಆಗಿರೋದು ನಾನು ಅಷ್ಟಕ್ಕೆ ಮುಗಿಸ್ತೀನಿ. ಇದನ್ನ ಈ ತಿಂಗಳ ಪೂರ್ತಿ ನಮ್ಮ ಕಂಟಿನ್ಯೂ ಮಾಡ್ತೀನಿ. ಹೇಗೆ ಮಾನಸಾಂತರ ಪಡಬಾರದು ಅನ್ನೋದರ ಕುರಿತಾಗಿ ಇನ್ನೂ ನಾನು ಹೆಚ್ಚಾಗಿ ಧ್ಯಾನ ಮಾಡೋಣ. ಒಂದೇ ಒಂದು ಉದ್ದೇಶ, ಆ ರೀತಿಯಲ್ಲಿ ಇದ್ರೆ ಖಂಡಿತವಾಗಿ ನಾವೆಲ್ಲರೂ ಪರಲೋಕದಲ್ಲಿ ಪ್ರತಿಯೊಬ್ಬರ ಹೆಸರುಗಳು ಇಲ್ಲಿ ಕುಳಿತಂತ ಪ್ರತಿಯೊಬ್ಬರ ಹೆಸರುಗಳು ಜೀವಮಾನ ಪಟ್ಟಿಯಲ್ಲಿ ಬರೆಯಲ್ಪಟ್ಟಿರಬೇಕು. ಅಲ್ಲಿರುವಂತ ಹೆಸರಿಗಿಂತ ನಿಮ್ಮ ರೇಷನ್ ಕಾರ್ಡ್ ಇಲ್ಲದೆ ದುಃಖ ಪಡ್ತಾರೆ, ಅಲ್ಲಿ ಹೆಸರಿಲ್ಲ ದುಃಖ ಪಡಬೇಕು. ಹಲ್ಲೆಲೂಯಾ. ಈಗ ನಾನು ಕರ್ತನಿಗಾಗಿ ಮಾಡ್ತೇನೆ, ಕರ್ತನ ಭಯದಲ್ಲಿ ಜೀವಿಸ್ತೇನೆ. ಆಮೇಲೆ ಕರ್ತನ ವಾಕ್ಯವನ್ನು ಆಶ್ರಯ ಮಾಡಿ ಪ್ರತಿಯೊಬ್ಬರು ಇದರ ಕರ್ತನ ಭೋಜನ ಬಂದಿದೆ.